ಪುರುಷೋತ್ತಮ ದಾಸ್ ಠಾಕೂರ್ ಅಂಥೇಳಿ ಇನ್ನೊಬ್ಬರ ಆಚಾರ್ಯರ ತಿರೋಭಾವ ಇದೆ. ಅದಕ್ಕೋಸ್ಕರ ಇವತ್ತು ಇದನ್ನು ಹಾಡಿದ್ದು. ಹರೇ ಕೃಷ್ಣ. ಸೊ ಶ್ರೀಲ ಸರಸ್ವತಿ ಠಾಕೂರ್ ಅವರ ಆವಿರ್ಭಾವ ದಿನ ಇವತ್ತು. ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಯಾರು? ಇಸ್ಕಾನ್ ಸಂಸ್ಥಾಪಕ ಆಚಾರ್ಯರಾದ ಶ್ರೀಲ ಪ್ರಭುಪಾದರ ಗುರುಗಳವರು. ಸೊ ಇಲ್ಲಿ ಅವರ ನಾವು ಫೋಟೋ ನೋಡ್ಬೋದು. ಹೇಗೆ ಕೂತಿದ್ದಾರೆ ನೋಡಿ ಅವ. ಇವತ್ತು ಅವರ ಆವಿರ್ಭಾವದ ಮಹತ್ವವನ್ನು ನಾವು ಚರ್ಚೆ ಮಾಡೋಣ. 1874 ಇಸ್ವಿಯಲ್ಲಿ 6ನೇ ಫೆಬ್ರವರಿ 6ನೇ ತಾರೀಕಿನ ದಿನ ಅವರ ಆವಿರ್ಭಾವ ಆಯಿತು. ಮಧ್ಯಾಹ್ನ 3:30ಕ್ಕೆ. ಅದನ್ನು ನಾವು ಗೌಡಿಯ ವೈಷ್ಣವ ಪಂಚಾಂಗದ ಅನುಸಾರ ಅದಕ್ಕೆ ಗೋವಿಂದ ಮಾಸ ಅಂತ ಹೇಳ್ತಾರೆ. ಮತ್ತು ಕೃಷ್ಣ ಪಕ್ಷದ ಪಂಚಮಿಯ ದಿನ ಇತ್ತು ಅದು. ಸೊ ನಾವು ಅಥವಾ ಮಾಘ ಮಾಸ ಅಂತ ಹೇಳ್ಬೋದು. ಮಾಘ ಮಾಸದ ಕೃಷ್ಣ ಪಕ್ಷದ ಪಂಚಮಿಯ ದಿನ ಅವತ್ತು ಅವರ ಆವಿರ್ಭಾವ ಆಯಿತು. ಸೊ ಎಲ್ಲಿ ಅವರು ಆವಿರ್ಭಾವ ಆಯಿತು? ಜಗನ್ನಾಥಪುರಿಯಲ್ಲಿ. ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಜಗನ್ನಾಥಪುರಿ ಪ್ರಸಿದ್ಧ ಒಂದು ಪುಣ್ಯಕ್ಷೇತ್ರ, ತೀರ್ಥಸ್ಥಳ. ಯಾಕೆ ಅದು ಪುಣ್ಯಕ್ಷೇತ್ರ? ಅಲ್ಲಿ ಜಗನ್ನಾಥನ ದೇವಸ್ಥಾನ ಇದೆ, ಪ್ರಸಿದ್ಧ ದೇವಸ್ಥಾನ ಇದೆ ಜಗನ್ನಾಥಪುರಿಯಲ್ಲಿ. ಜಗನ್ನಾಥ, ಬಲದೇವ ಮತ್ತು ಸುಭದ್ರ, ಕೃಷ್ಣ, ಬಲರಾಮ ಮತ್ತು ಸುಭದ್ರ 3 ಪ್ರಸಿದ್ಧ ದೇವಸ್ಥಾನ ಇದೆ. ಸಾವಿರಾರು ವರ್ಷಗಳಿಂದ ಆ ದೇವಸ್ಥಾನ ಇದೆ ಅಲ್ಲಿ. ಮತ್ತು ಎಲ್ಲ ನಮ್ಮ ಪುರಾಣಗಳಲ್ಲಿ ಆ ಸ್ಥಳದ ಜಗನ್ನಾಥಪುರಿಯ ಮಹತ್ವವನ್ನು, ಅದರ ಆಧ್ಯಾತ್ಮಿಕ ಧಾರ್ಮಿಕ ಮಹತ್ವವನ್ನು ತುಂಬ ವಿಸ್ತಾರವಾಗಿ ನಮ್ಮ ಪೌರಾಣಿಕ ಇತಿಹಾಸಗಳಲ್ಲಿ ಶಾಸ್ತ್ರಗಳಲ್ಲಿ ವರ್ಣನೆ ಆಗಿದೆ. Why they are making sound? You should see this. No? ಸೊ ಹೀಗೆ ಜಗನ್ನಾಥಪುರಿಯಲ್ಲಿ ಅದರ ಮಹತ್ವವನ್ನು ಈಗ ಪದ್ಮಪುರಾಣದಲ್ಲಿ ಅಥವಾ ಸ್ಕಂದ ಪುರಾಣದಲ್ಲಿ ವಿಸ್ತಾರವಾಗಿ ಜಗನ್ನಾಥಪುರಿಯ ಮಹಾತ್ಮೆಯನ್ನು ವರ್ಣನೆ ಮಾಡಲಾಗಿದೆ. ಮತ್ತು ಎಲ್ಲ ಆಚಾರ್ಯರು ತಮ್ಮ ಮಠಗಳನ್ನು ಅಲ್ಲಿ ಸ್ಥಾಪನೆ ಮಾಡಿದರು. ನೀವು ನೋಡಿ, ಶಂಕರಾಚಾರ್ಯರ 4 ಪೀಠಗಳಿದೆ ಅಲ್ಲ, ಅದರಲ್ಲಿ ಒಂದು ಪೀಠ ಎಲ್ಲಿದೆ? ಜಗನ್ನಾಥಪುರಿಯಲ್ಲಿದೆ. ಅದಾದ ನಂತರ ಎಲ್ಲರೂ ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಎಲ್ಲರೂ ಅಲ್ಲಿ ಮಠಗಳನ್ನು ಸ್ಥಾಪನೆ ಮಾಡಿದರು. ಅದರ ಮಹತ್ವ ನಾವು ನೋಡ್ತೀವಿ. ಜಗನ್ನಾಥಪುರಿಯಲ್ಲಿ ಜಗನ್ನಾಥನ ರಥಯಾತ್ರೆ ಆಗುತ್ತೆ. ಸಾವಿರಾರು ವರ್ಷಗಳಿಂದ ಆ ರಥಯಾತ್ರೆ ತುಂಬ ಪ್ರಸಿದ್ಧ. ಅಲ್ಲಿ 10-15 ಲಕ್ಷ ಜನ ಸೇರ್ತಾರಲ್ಲಿ ಪ್ರತಿ ವರ್ಷ ಜಗನ್ನಾಥಪುರಿಯಲ್ಲಿ. ಈಗ ಜಗನ್ನಾಥನ ಮಹಾತ್ಮೆ ಎಲ್ಲ ಜಗತ್ತಿನಲ್ಲಿ ಹರಡಿದೆ. ಅದಕ್ಕೆ ಕಾರಣ ಯಾರು? ಶ್ರೀಲ ಪ್ರಭುಪಾದರು. ಆ ಶ್ರೀಲ ಪ್ರಭುಪಾದರಿಗೆ ಪ್ರೇರಣೆ ಕೊಟ್ಟವರು ಯಾರು? ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು. ಸೊ ಇವರು ಜಗನ್ನಾಥಪುರಿಯಲ್ಲಿ ಅವರ ಆವಿರ್ಭಾವವಾಯಿತು. ಮತ್ತು ವಿಶೇಷವಾಗಿ ಈ ಜಗನ್ನಾಥಪುರಿಯ ಇನ್ನೊಂದು ವಿಶೇಷತೆ ಅಂದರೆ, ಚೈತನ್ಯ ಮಹಾಪ್ರಭುಗಳು 18 ವರ್ಷ ಅಲ್ಲಿ ಕೊನೆಯ 18 ವರ್ಷ ಅಲ್ಲಿ ವಾಸವಾಗಿದ್ದರು. ಅವರು ತಮ್ಮ ಎಲ್ಲ ಲೀಲೆಗಳನ್ನು ಮಾಡಿದರು. ಆ ದೃಷ್ಟಿಕೋನದಿಂದನೂ
ಈ ಜಗನ್ನಾಥಪುರಿ ತುಂಬ ಮಹತ್ವಪೂರ್ಣವಾದದ್ದು. ಮತ್ತು ಇಲ್ಲಿ ಪದ್ಮಪುರಾಣದಲ್ಲಿ ಒಂದು ಶ್ಲೋಕ ಬರುತ್ತೆ. ಆ ಶ್ಲೋಕ ನಾವು ಇಲ್ಲಿ ಬರೆದಿಲ್ಲ, ಆದರೂ ನೀವು ಹೇಳಿ ಅದನ್ನು ನಾನು ಹೇಳಿದಾಗೆ. ಶ್ರೀ ಬ್ರಹ್ಮರುದ್ರ ಸನಕ ವೈಷ್ಣವ ಕ್ಷಿತಿಪಾವನಾಃ ವೈಷ್ಣವಾಃ ಕ್ಷಿತಿಪಾವನಾಃ ಚತ್ವಾರಸ್ತೆ ಖಲು ಭಾವ್ಯಾ ಚತ್ವಾರಸ್ತೆ ಖಲು ಭಾವ್ಯಾ ಹ್ಯಾವುತ್ಕಲ ಪುರುಷೋತ್ತಮಾತ್ ಹ್ಯಾವುತ್ಕಲ ಪುರುಷೋತ್ ಹ್ಯಾವುತ್ಕಲೆ ಪುರುಷೋತ್ತಮಾತ್ ಶ್ರೀ ಬ್ರಹ್ಮರುದ್ರ ಸನಕ ವೈಷ್ಣವಾಃ ಕ್ಷಿತಿಪಾವನಾಃ ಚತ್ವಾರಸ್ತೆ ಖಲು ಭಾವ್ಯಾ ಹ್ಯಾವುತ್ಕಲೆ ಪುರುಷೋತ್ತಮಾತ್ ಶ್ರೀ ಬ್ರಹ್ಮರುದ್ರ ಸನಕ ವೈಷ್ಣವಾ ಕ್ಷಿತಿಪಾವನಾಃ ಚತ್ವಾರಸ್ತೆ ಖಲೌ ಭಾವ್ಯಾ ಹ್ಯಾವುತ್ಕಲೆ ಪುರುಷೋತ್ತಮಾತ್. ಇದರ ಅರ್ಥ, ಕಲಿಯುಗದಲ್ಲಿ 4 ವೈಷ್ಣವ ಸಂಪ್ರದಾಯಗಳು ಈ ಪುರುಷೋತ್ತಮ ಕ್ಷೇತ್ರದಿಂದ ಈ ಪುರುಷೋತ್ತಮ ಕ್ಷೇತ್ರ, ಉತ್ಕಲೆ ಪುರುಷೋತ್ತಮ ಅಂದರೆ ಪುರುಷೋತ್ತಮ ಕ್ಷೇತ್ರದಲ್ಲಿ ಹುಟ್ಟಿಕೊಂಡು ಈ ಕ್ಷಿತಿ ಪಾವನ ಅಂದರೆ ಜಗತ್ತನ್ನೆಲ್ಲ ಅವು ಶುದ್ಧಗೊಳಿಸುತ್ತವೆ, ಪಾವನಗೊಳಿಸುತ್ತವೆ ಅಂಥೇಳಿ ಇಲ್ಲಿ ಹೇಳಿದೆ. ಶ್ರೀ ಬ್ರಹ್ಮ ರುದ್ರ ಸನಕ ವೈಷ್ಣವ ಕ್ಷಿತಿ, ಇದು ಪದ್ಮಪುರಾಣದ ಶ್ಲೋಕ. ಇದರಿಂದ ನಮಗೆ ಗೊತ್ತಾಗುತ್ತೆ ಏನು ಜಗನ್ನಾಥಪುರಿಯ ಮಹತ್ವ ಏನು ಅಂಥೇಳಿ. ಅಲ್ಲಿಂದ ಜಗತ್ತಿನ ಉದ್ಧಾರ ಆಗತ್ತೆ, ಅಂದರೆ ಪಾವನವಾಗುತ್ತೆ ಜಗತ್ತೆಲ್ಲ. ಇವು ಶ್ರೀ ಬ್ರಹ್ಮ ರುದ್ರ ಸನಕ ವೈಷ್ಣವ ಕ್ಷಿತಿ ಪಾವನ ಅಂದರೆ ಈ 4 ವೈಷ್ಣವ ಸಂಪ್ರದಾಯಗಳು. ಅಂದರೆ ಯಾವ ಇವು? ಶ್ರೀ ಬ್ರಹ್ಮ ರುದ್ರ ಮತ್ತು ಸನಕ ಅಂಥೇಳಿ ಯಾವ ವೈಷ್ಣವ ಸಂಪ್ರದಾಯಗಳು? ಈ 4 ವೈಷ್ಣವ ಸಂಪ್ರದಾಯಗಳ ಬಗ್ಗೆ ಪದ್ಮಪುರಾಣದಲ್ಲಿ ಇದು ಒಂದು ಶ್ಲೋಕ ಇದೆ. ಇದರ ಹಿಂದಿನ ಮುಂದಿನ ಶ್ಲೋಕಗಳಲ್ಲಿ ಇನ್ನೂ ವಿಸ್ತಾರವಾಗಿ ವರ್ಣನೆಯಾಗಿದೆ. ಅಲ್ಲಿ ಈ 4 ವೈಷ್ಣವ ಸಂಪ್ರದಾಯಗಳಲ್ಲಿ ಎಲ್ಲ ವೇದ ಮಂತ್ರಗಳನ್ನು ನಾವು ತಗೋಬೇಕು ಅಂಥೇಳಿ ಹೇಳಿದರು. ಇಲ್ಲ ಅಂದರೆ ಆ ಮಂತ್ರಗಳು ಫಲ ಕೊಡಲ್ಲ ಅಂಥೇಳಿ ಹೇಳಿದರು. ದೀಕ್ಷೆ ಗುರು ಅವರು ದೀಕ್ಷೆ ನಾವು ಯಾವ ಸಂಪ್ರದಾಯದಲ್ಲಿ ತಗೋಬೇಕು? ಈ 4 ವೈಷ್ಣವ ಸಂಪ್ರದಾಯಗಳಲ್ಲಿ. ಮತ್ತು ಗುರುಗಳು ಈ 4 ವೈಷ್ಣವ ಸಂಪ್ರದಾಯದಲ್ಲಿ ಬರಬೇಕು ಅವರು, ಆವಾಗ ಅವರು ಅಧಿಕೃತ ಗುರುಗಳಾಗ್ತಾರೆ. ಯಾವುವು? ಶ್ರೀ ಬ್ರಹ್ಮ ರುದ್ರ ಮತ್ತು ಸನಕ ಅಂಥೇಳಿ. ಶ್ರೀ ಅಂದರೆ ಲಕ್ಷ್ಮೀ ದೇವಿಯಿಂದ ಆರಂಭವಾದ ಸಂಪ್ರದಾಯ, ಬ್ರಹ್ಮ ಅಂದರೆ ಬ್ರಹ್ಮದೇವರಿಂದ ಚತುರ್ಮುಖ ಬ್ರಹ್ಮದಿಂದ ಆರಂಭವಾದ, ರುದ್ರ ಅಂದರೆ ಶಿವ, ರುದ್ರ ಸಂಪ್ರದಾಯ ಅಂತ ಹೇಳಿದೆ. ಮತ್ತು ಸನಕ ಅಂದರೆ 4 ಕುಮಾರರು, ಬ್ರಹ್ಮ ಕುಮಾರರು, ಸನತ ಸನಾತನ ಸನಕ ಸನತ ಕುಮಾರ, ಸನಂದ ಸನಕ ಸನತಕ ಕುಮಾರ, ಹೀಗೆ 4 ಕುಮಾರರು. ಈ 4 ಕುಮಾರರ ಸಂಪ್ರದಾಯದಲ್ಲಿ ಹೀಗೆ ಇದಕ್ಕೆ ಮತ್ತು ಆ ಶ್ಲೋಕಗಳಲ್ಲಿ ಇನ್ನೊಂದು ಏನು ಹೇಳಿದೆ? ಈ ಕಲಿಯುಗದಲ್ಲಿ ಈ 4 ಸಂಪ್ರದಾಯಗಳಲ್ಲಿ ಯಾರು ಆಚಾರ್ಯರಾಗ್ತಾರೆ ಅಂಥೇಳೇನು ಹೇಳಿದೆ. ಶ್ರೀ ಸಂಪ್ರದಾಯದಲ್ಲಿ ರಾಮಾನುಜಾಚಾರ್ಯರು, ಬ್ರಹ್ಮ ಸಂಪ್ರದಾಯದಲ್ಲಿ ಮಧ್ವಾಚಾರ್ಯರು, ಮತ್ತು ರುದ್ರ ಸಂಪ್ರದಾಯದಲ್ಲಿ ವಿಷ್ಣು ಸ್ವಾಮಿ ಅಂಥೇಳಿ ವಿಷ್ಣು ಸ್ವಾಮಿ. ಆ ಸಂಪ್ರದಾಯದಲ್ಲಿ 3 ವಿಷ್ಣು ಸ್ವಾಮಿಗಳಾಗ್ತಾರೆ.
2000 ವರ್ಷಗಳ ಹಿಂದೆ ಎಷ್ಟೋ ಈ ವೈದಿಕ ಧರ್ಮ ಏನಾಯಿತು, ಸ್ವಲ್ಪ ನಾಶ ಆಯಿತು. ವೈದಿಕ ಧರ್ಮ ಏನಾಯಿತು, ಎಲ್ಲ ಬೌದ್ಧ ಧರ್ಮ ಹರಡಿಕೊಂತ ಇಲ್ಲ. ಈ ಜಗನ್ನಾಥ ಪುರಿಯಲ್ಲಿನೂ ಈ ಜಗನ್ನಾಥ ಬಲರಾಮ ಮತ್ತು ಸುಭದ್ರ ಅವರ ವಿಗ್ರಹಗಳನ್ನು, ಮೂರ್ತಿಗಳನ್ನು ತೆಗೆದು ಅಲ್ಲಿ ಬುದ್ಧ, ಧರ್ಮ, ಸಂಘ 3 ಮೂರ್ತಿಗಳನ್ನು ಹಾಕಿಬಿಟ್ಟಾರೆ. ಅಲ್ಲಿ ಎಲ್ಲ ದೇವಸ್ಥಾನಗಳ ಬೌದ್ಧ ದೇವಸ್ಥಾನಗಳಾಗಿ ಮಾರ್ಪಾಡು ಹೊಂದಿದವು. ಆವಾಗ ಈ ರುದ್ರ ಸಂಪ್ರದಾಯದ ಆದಿ ವಿಷ್ಣು ಸ್ವಾಮಿ ಅಂಥೇಳಿ, ಮೊದಲನೇ ವಿಷ್ಣು ಸ್ವಾಮಿ ಅವರು ಮತ್ತೆ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರಾ ದೇವಿಯನ್ನು ಅಲ್ಲಿ ಸ್ಥಾಪನೆ ಮಾಡ್ತಾರೆ. ಈ ಬೌದ್ಧ ಧರ್ಮವನ್ನು ಅಲ್ಲಿಂದ ಓಡಿಸಿ ಅವರಿಗೆ ಅಲ್ಲಿ ಮತ್ತೆ ನಮ್ಮ ವೈದಿಕ ಸಂಸ್ಕೃತಿಯನ್ನು ಸ್ಥಾಪನೆ ಮಾಡ್ತಾರೆ. ಹೀಗೆ 3 ವಿಷ್ಣು ಸ್ವಾಮಿಗಳು ಅಲ್ಲಿ ಆ ರುದ್ರ ಸಂಪ್ರದಾಯದಲ್ಲಿ. ಅವರೆಲ್ಲರೂ ನರಸಿಂಹದೇವರ, ಅದು ಶಿವನಿಂದ ಆರಂಭ ಆಗತ್ತೆ, ಆದರೆ ಅವರೆಲ್ಲರೂ ನರಸಿಂಹದೇವರ ಏನಾಗಿದ್ದರು, ಭಕ್ತರಾಗಿದ್ದರು. ಮತ್ತು ಏನು, ಆಮೇಲೆ 4 ಕುಮಾರ ಸಂಪ್ರದಾಯ ಅಂತ. ಕುಮಾರ ಸಂಪ್ರದಾಯದ ಆಚಾರ್ಯರು ಕಲಿಯುಗದಲ್ಲಿ ಯಾರು ಆಗ್ತಾರೆ, ನಿಂಬಾರ್ಕ ಆಚಾರ್ಯ ಅಂತೇಳಿ, ನಿಂಬಾರ್ಕ ಅಂತೇಳಿ. ಈ ನಿಂಬಾರ್ಕ ಸಂಪ್ರದಾಯ ಇನ್ನೂ ಉತ್ತರ ಭಾರತದಲ್ಲಿದೆ ಅದು. ಈಗ ನಾವು ಶ್ರೀ ಅಂದರೆ ರಾಮಾನುಜ ಸಂಪ್ರದಾಯ ನೋಡ್ತೀವಿ ದಕ್ಷಿಣ ಭಾರತದಲ್ಲಿ, ಶ್ರೀ ವೈಷ್ಣವರು. ಮಧ್ವಾಚಾರ್ಯರು ನಮ್ಮ ಕರ್ನಾಟಕದಲ್ಲಿದೆ. ಮತ್ತು 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 ವಿಷ್ಣು ಸ್ವಾಮಿ ಸಂಪ್ರದಾಯ ಈಗ ಕಡಿಮೆ, ಅದು ಅಲ್ಲಿ ಅಷ್ಟೊಂದು ನಾವು ನೋಡಲ್ಲ. ಯಾಕಂದರೆ ಮುಂದೆ ಹೋಗಿ 1000 ವರ್ಷಗಳ ಹಿಂದೆ ಏನಾಯಿತು, ಅದು ವಿಷ್ಣು ಸ್ವಾಮಿ ಸಂಪ್ರದಾಯ, ಅದು ರುದ್ರ ಭಗವಾನ್ ಶಿವನಿಂದ ಆರಂಭ ಆಗುತ್ತಲ್ಲ, ಅದು ಹೋಗಿ ಶಿವ ಸಂಪ್ರದಾಯ ಆಗಿಬಿಡ್ತದೆ. ಇಲ್ಲಿ ದಕ್ಷಿಣ ಭಾರತದಲ್ಲಿ ಎಲ್ಲ ಅವರೇನು ಆರಂಭ ಮಾಡಿದರು, ಶಿವನು ವಿಷ್ಣುವಿನ ಸಮಾನ ಅಂಥೇಳಿ ಅವನ ಆರಾಧನೆ, ಅದು ವೈಷ್ಣವ ಧರ್ಮವನ್ನು ತ್ಯಾಗ ಮಾಡಿ ಅವರು ಶಿವ ಸಂಪ್ರದಾಯ ಆಗಿಬಿಡ್ತದೆ. ಆದರೆ ಇನ್ನು ಅದು ಮುಂದೆ ಹೋಗಿ ಇಲ್ಲಿ ಗುಜರಾತ್ ಅಲ್ಲಿ ವಲ್ಲಭ ಸಂಪ್ರದಾಯ ಆಗಿ ಅದು ಮುಂದುವರಿತದು. ಇನ್ನೂ ಇದೆ ಅದು ವಲ್ಲಭ ಸಂಪ್ರದಾಯ ತುಂಬ ಇದೆ ಇನ್ನು, ವಿಶೇಷವಾಗಿ ಗುಜರಾತ್ನಲ್ಲಿ. ನಿಮಗೆ ಗೊತ್ತಿರ್ಬೋದಲ್ಲ, ಎಲ್ಲಿ ನಾಥದ್ವಾರ ಅಂಥೇಳಿ ಒಂದು ಸ್ಥಾನ ಇದೆ, ಶ್ರೀನಾಥ್ಜಿ ಅಂಥೇಳಿ ಒಂದು ರಾಜಸ್ಥಾನದಲ್ಲಿದೆ. ಅದು ದಕ್ಷಿಣ ರಾಜಸ್ಥಾನ ಮತ್ತು ಗುಜರಾತಕ್ಕೆ ಸಂಪರ್ಕ, ಅಲ್ಲಿ ತುಂಬ ಪ್ರಚಲಿತವಾಗಿದೆ. ಎಲ್ಲ ಕಡೆ ಇದ್ದಾರೆ ಅವರು, ಈಗ ದಕ್ಷಿಣ ಭಾರತದಲ್ಲಿನೂ ಇದ್ದಾರೆ ಅಲ್ಲಿ. ಆದರೆ ಮುಖ್ಯವಾಗಿ ಅಲ್ಲಿದ್ದಾರೆ, ಅದು ವಲ್ಲಭ ಸಂಪ್ರದಾಯವಾಗಿದೆ ಅದು. ಆಮೇಲೆ ಕುಮಾರ ಸಂಪ್ರದಾಯ ಅಂಥೇಳಿ, ನಿಂಬಾರ್ಕ ಆಚಾರ್ಯರು. ಹೀಗೆ 4 ಸಂಪ್ರದಾಯಗಳಿದೆ. ಈ 4 ಸಂಪ್ರದಾಯಗಳ ಸಿದ್ಧಾಂತದಿಂದ ಯಾರು ಭ್ರಷ್ಟರಾಗ್ತಾರೆ ಅದಕ್ಕೆ ಅಪಸಂಪ್ರದಾಯ ಅಂತ ಹೇಳ್ತಾರೆ. ಅಪಸಂಪ್ರದಾಯ ಅದನ್ನು ನಾವು ಒಪ್ಕೊಳ್ಳಲ್ಲ. ಈಗ ಎಷ್ಟೋ ವೈದಿಕ ಅಪಸಂಪ್ರದಾಯಗಳು ಬರುತ್ತೆ. ಎಷ್ಟೊಂದು ಅಪಸಂಪ್ರದಾಯಗಳು ಹುಟ್ಕೊಳ್ತಾವೆ ಅವು. ಈಗ ಎಷ್ಟೋ ಇಲ್ಲಿ ಕರ್ನಾಟಕದಲ್ಲಿ ಲಿಂಗಾಯಿತು, ಅದು ಒಂದು ಅಪಸಂಪ್ರದಾಯ. ಅದು ಮೂಲ ವೈದಿಕದಿಂದನೇ ಹುಟ್ಟಿದ್ದು. ಈವನ್ ಬೌದ್ಧ, ಜೈನ ಇವೆಲ್ಲ ವೈದಿಕ ಅಪಸಂಪ್ರದಾಯಗಳು. ವೈದಿಕ ಅಪಸಂಪ್ರದಾಯಗಳಂದ್ರೇನು, ಅವರು ವೈದಿಕ ಮೂಲ ಸಿದ್ಧಾಂತದಿಂದ ಏನಾಗ್ಬಿಟ್ರು, ಅವರು ಪಥಭ್ರಷ್ಟರಾದರು ಅವರು. ಹೀಗೆ ಎಷ್ಟೊಂದು ಹುಟ್ಕೊಳ್ತಾವೆ ಮತ್ತೆ ಅಪಸಂಪ್ರದಾಯಗಳು. ಇಲ್ಲಿ ಏನು ಹೇಳ್ತಾ ಇದೆ, ಈ 4 ಸಂಪ್ರದಾಯಗಳು ಎಲ್ಲಿ ಚತ್ವಾರಸ್ತೆ ಖಲು ಭಾವ್ಯ ವೈಷ್ಣವ ಕ್ಷಿತಿಪಾವನ ಅಂದರೆ ಈ ಜಗತ್ತನ್ನು ಪಾವನಗೊಳಿಸುತ್ತವೆ ಅಂಥೇಳಿ. ಪೃಥ್ವಿಯನ್ನು, ಕ್ಷಿತಿ ಅಂದರೆ ಪೃಥ್ವಿ, ಭೂಮಿ. ಚತ್ವಾರಸ್ತೆ ಖಲು ಭಾವ್ಯ ಅಂಥೇಳಿ.
ಚತ್ವಾರ ಅಂದರೆ 4, ಕಲೌ ಹ್ಯಾ ಉತ್ಕಲೆ ಪುರುಷ. ಉತ್ಕಲ ದೇಶ ಅಂದರೆ ಈಗ ಒಡಿಸ್ಸಾ ಅಂತೀವಲ್ಲ ನಾವು, ಅದಕ್ಕೆ ಉತ್ಕಲ ದೇಶ ಅಂತ ಹೇಳ್ತೀವಿ. ಉತ್ಕಲ ದೇಶದಲ್ಲಿ ಪುರುಷೋತ್ತಮ ಕ್ಷೇತ್ರ. ಪುರುಷೋತ್ತಮಾತ್ ಅಂದರೆ ಏನು? ಪುರುಷೋತ್ತಮ ಕ್ಷೇತ್ರದಲ್ಲಿ ಅಂತ. ಈಗ ಪುರುಷೋತ್ತಮ ಕ್ಷೇತ್ರದಲ್ಲಿ ನಾವು ನೋಡ್ತೀವಿ ಈ 4 ಸಂಪ್ರದಾಯಗಳ ಕಲಿಯುಗದಲ್ಲಿ ಏನು, ಈ 4 ಸಂಪ್ರದಾಯಗಳು ಉತ್ಕಲ ದೇಶದಲ್ಲಿ ಹುಟ್ಟಲಿಲ್ಲ. ಈಗ ಪ್ರಮುಖ ಆಚಾರ್ಯರು ಎಲ್ಲಿ? ಕರ್ನಾಟಕದಲ್ಲಿ ಉಡುಪಿಯಲ್ಲಿ ಮಧ್ವಾಚಾರ್ಯರು ಏನೋ ಹುಟ್ಟಿದ್ದು. ಅದಕ್ಕೆ ಬ್ರಹ್ಮ ಸಂಪ್ರದಾಯ ಉಡುಪಿಯಲ್ಲಿ ಹುಟ್ಟಿದ್ದದು, ಹೌದಲ್ಲ? ಆದರೆ ಇದು ಕಲಿಯುಗದಲ್ಲಿ ಏನು ಬೇರೆ ಬೇರೆ ಕಡೆ ಹುಟ್ಟಿರ್ಬೋದು. ಇದರ ಅರ್ಥವನ್ನು ಆಚಾರ್ಯರು ಏನು ಹೇಳ್ತಾರಂದರೆ, ಈ ಎಲ್ಲ 4 ಸಂಪ್ರದಾಯಗಳು ಬೇರೆ ಬೇರೆ ಕಡೆ ಹುಟ್ಟಿದ್ರೂ ಪುರುಷೋತ್ತಮ ಕ್ಷೇತ್ರದಲ್ಲಿ ತಮ್ಮ ಕೇಂದ್ರಗಳನ್ನು ಮಾಡಿಕೊಂಡು. ಹಿಂದಿ ಅನುವಾದ. ಈ 4 ಸಂಪ್ರದಾಯಗಳು ಏನು ಅಲ್ಲಿ ಪುರುಷೋತ್ತಮ ಕ್ಷೇತ್ರದಲ್ಲಿ ತಮ್ಮ ಮಠಗಳನ್ನು ಅಥವಾ ಕೇಂದ್ರಗಳನ್ನು ಮಾಡಿಕೊಂಡು ಜಗತ್ತಿನಾದ್ಯಂತ ಏನು ಮಾಡ್ತಾರೆ? ಪ್ರಚಾರ ಮಾಡ್ತಾರೆ ಅಂತ ಹೇಳಿ ಅದರ ಅರ್ಥ. ಈ ಶ್ಲೋಕವನ್ನು ಸರಸ್ವತಿ ಠಾಕೂರರ ಅನುಯಾಯಿಗಳು, ನಾವು ಇವತ್ತು ಸರಸ್ವತಿ ಠಾಕೂರ್ ಅವ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ, ಹೌದಲ್ಲ? ಅವರ ಅನುಯಾಯಿಗಳು ಈ ಶ್ಲೋಕವನ್ನು ಯಾರಿಗೆ ಅನ್ವಯ ಮಾಡ್ತಾರೆ? ಈ ಶ್ಲೋಕ ಸರಸ್ವತಿ ಠಾಕೂರ್ ಅವರಿಗೂ ಅನ್ವಯ ಆಗತ್ತೆ ಅಂತ ಹೇಳಿ. ನಿನ್ನೆ ನಾವು ಒಂದಿಷ್ಟು ಸಂಗತಿಗಳನ್ನು ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ವೈದಿಕ ವಿದ್ವತ್ತತೆಯಲ್ಲಿ ಅಥವಾ ಪಾಂಡಿತ್ಯದಲ್ಲಿ ಏನು 2 ಶಬ್ದಗಳು ಬರುತ್ತೆ. ಒಂದು ಅಗ್ಯ ರೂಢಿ ಆ್ಯಂಡ್ ವಿದ್ವದ್ ರೂಢಿ ಅಂಥೇಳಿ. ವಿಶೇಷವಾಗಿ ಸರಸ್ವತಿ ಠಾಕೂರ್ ಅವರು ಇದನ್ನು ಈ 2 ಶಬ್ದಗಳನ್ನು ತುಂಬ ಉಪಯೋಗ ಮಾಡ್ತಾರೆ ತಮ್ಮ ಬೋಧನೆಗಳಲ್ಲಿ ಅಥವಾ ಬರವಣಿಗೆಗಳಲ್ಲಿ. ಅಗ್ಯ ರೂಢಿ ಅಂದರೆ ಏನು? ಜನಸಾಮಾನ್ಯರು ಹೇಗೆ ಅರ್ಥೈಸ್ಕೊಳ್ತಾರಲ್ಲ ಆ ಅರ್ಥ, ಅದಕ್ಕೆ ಅಗ್ಯ ರೂಢಿ ಅಂತ ಹೇಳ್ತಾರೆ. ವಿದ್ವದ್ ರೂಢಿ ಅಂದರೆ ಏನು? ಯಾರು ವಿದ್ವಾಂಸರು, ಪಂಡಿತರು, ಅವರು ಏನು ಅರ್ಥ ಮಾಡ್ಕೋತಾರಲ್ಲ, ಅರ್ಥೈಸ್ಕೊಳ್ತಾರಲ್ಲ ಆ ಅರ್ಥಕ್ಕೆ ವಿದ್ವದ್ ರೂಢಿ ಅಂತ ಹೇಳ್ತಾರೆ. ಈಗ ವಿದ್ವದ್ ರೂಢಿ ಅನುಸಾರ ಈ ಶ್ಲೋಕದ ಅರ್ಥ ಯಾರಿಗೆ ಅನ್ವಯ ಆಗುತ್ತೆ? ಸರಸ್ವತಿ ಠಾಕೂರ್ ಅವರಿಗೆ ಅನ್ವಯ. ಅವರು ಹುಟ್ಟಿದ್ದು ಎಲ್ಲಿ? ಜಗನ್ನಾಥಪುರಿಯಲ್ಲಿ, ಪುರುಷೋತ್ತಮ ಕ್ಷೇತ್ರದಲ್ಲಿ. ಮತ್ತು ಅವರು ಏನು ಮಾಡಿದರು? ಜಗತ್ತನ್ನು ಪಾವನಗೊಳಿಸಲಿಕ್ಕೆ ಏನು ಚಳುವಳಿಯನ್ನು ಆರಂಭ ಮಾಡಿದರು. ಮತ್ತು ಅವರ ಶಿಷ್ಯರು ಅವರ ಜಗತ್ತಿನಾದ್ಯಂತ ಹೋಗಿ ಈ ಕೃಷ್ಣ ಭಕ್ತಿಯನ್ನು ಪ್ರಚಾರ ಮಾಡಿದರು. ಅದಕ್ಕೋಸ್ಕರ ಈ ಕ್ಷಿತಿ ಪಾವನ ಜಗನ್ನಾಥಪುರಿಯಲ್ಲಿ ಹುಟ್ಟಿದ್ದು. ಕ್ಷಿತಿ ಪಾವನ ಅಂದರೆ ಜಗತ್ತನ್ನು ಪಾವನಗೊಳಿಸುವುದು. ಮತ್ತು ಈ 4 ಸಂಪ್ರದಾಯಕ್ಕೆ ಏನು ಸಂಬಂಧ ಸರಸ್ವತಿ ಠಾಕೂರ್ ಅವರಿಗೆ? ನಮ್ಮ ಗೌಡಿಯ ವೈಷ್ಣವ ಸಂಪ್ರದಾಯ ಯಾರಿಂದ ಈ ಮಧ್ವಾಚಾರ್ಯರ ಸಂಪ್ರದಾಯದಲ್ಲಿ ದೀಕ್ಷೆ ಪಡೆದು ಅದು ಒಂದು ಏನಾಯಿತು? ಬ್ರ್ಯಾಂಚ್ ಆಯಿತು, ಒಂದು ಶಾಖೆ ಆಯಿತು. ಆದರೆ ಒಂದು ಶಾಖೆ ಆಯಿತು. ಆದರೆ ಈ ಚೈತನ್ಯ ಮಹಾಪ್ರಭುಗಳು ಈ 4 ಸಂಪ್ರದಾಯಗಳಿಂದ 2 ಅಂಶಗಳನ್ನು ತೆಗೆದುಕೊಳ್ತಾರೆ. ಆ 2 ಅಂಶಗಳನ್ನು ತೆಗೆದುಕೊಂಡು ಏನು ಮಾಡಿದರು? ತಮ್ಮ ಬೋಧನೆಗಳನ್ನು ಪ್ರಚಾರ ಅಥವಾ ಈ ಚಳವಳಿಯನ್ನು, ಭಕ್ತಿ ಸಂಪ್ರದಾಯವನ್ನು ಏನು ಮಾಡಿದರು? ಅವರು ಹರಡಿಸಿದರು ಎಲ್ಲ ಕಡೆ. ಅದಕ್ಕೋಸ್ಕರ ಎಲ್ಲರೂ ಚೈತನ್ಯ ಮಹಾಪ್ರಭುಗಳ ಅನುಯಾಯಿಗಳು ಅವರ ಸಂಬಂಧ ಈ 4 ಸಂಪ್ರದಾಯಗಳ ಜೊತೆ ಇದೆ. ನಾವು ಬೋಧನೆಗಳನ್ನು ನೋಡಿದರೆ, ದೀಕ್ಷೆಯ ದೃಷ್ಟಿಕೋನದಿಂದ ನೋಡಿದರೆ, ದೀಕ್ಷೆಯಿಂದ ನೋಡಿದರೆ ಮಧ್ವ ಸಂಪ್ರದಾಯಕ್ಕೆ ಸಂಬಂಧವಾಗಿದೆ. ಮತ್ತು ಆದರೆ ಎಲ್ಲ 4 ವೈಷ್ಣವ ಸಂಪ್ರದಾಯಗಳಿಂದ 2 ಅಂಶಗಳನ್ನು ತೆಗೆದುಕೊಂಡದ್ದಕ್ಕೆ. ಅದಕ್ಕೋಸ್ಕರ ಸರಸ್ವತಿ ಠಾಕೂರ್ ಅವರು ಮುಂದೆ ಹೋಗಿ ತಮ್ಮ ಗೌಡಿಯ ಮಠವನ್ನು ಸ್ಥಾಪನೆ ಮಾಡಿದರು. ಅವರು
ಭಾರತಾದ್ಯಂತ ಏನು ಮಾಡಿದರು, ಭಾರತ ಆಗಿನ ಕಾಲದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಬರ್ಮಾ, ಈಗಿನ ಬಾಂಗ್ಲಾದೇಶ, ಮತ್ತು ಅವಾಗ ಅದು ಬಾಂಗ್ಲಾದೇಶ ಭಾರತಕ್ಕೆ ಹೊಂದಿತ್ತದು ಆ ಸರಸ್ವತಿ ಠಾಕೂರ್ ಅವರ ಸಮಯದಲ್ಲಿ. ಮತ್ತು ಮುಂದೆ ಹೋಗಿ ಏನು ಅವರು ಪಾಶ್ಚಾತ್ಯ ದೇಶಕ್ಕೂ ಯುರೋಪ್ನಲ್ಲಿನೂ ತಮ್ಮ ಶಿಷ್ಯರನ್ನು ಕಳಿಸ್ಕೊಟ್ಟಿದ್ರು. ಪ್ರಭುಪಾದರು ಹೋಗೋಕ್ಕಿಂತ ಮುಂಚೆ ಇನ್ನೊಂದು ಬೇರೆ 3 ಶಿಷ್ಯರನ್ನು ಅವರು ಯುರೋಪ್ನಲ್ಲಿ 1930ರ ದಶಕದಲ್ಲಿ ಅವರು ಕಳಿಸ್ಕೊಟ್ಟಿದ್ರು, ಅವರು ಪ್ರಚಾರ ಮಾಡಲಿಕ್ಕೆ. ಅವರೆಲ್ಲ ಇಂಗ್ಲೆಂಡ್, ಜರ್ಮನಿ, ಫ್ರಾನ್ಸ್ ಎಲ್ಲ ಕಡೆ ಹೋಗಿ ಅವರು ಪ್ರಚಾರ ಮಾಡಿದರು. ಸೊ ಹೀಗೆ ಅವರು 64 ಗೌಡಿಯ ಮಠಗಳನ್ನು ಸ್ಥಾಪನೆ ಮಾಡಿದರು. ಭಾರತದ ಪ್ರತಿಯೊಂದು ಮುಖ್ಯ ನಗರಗಳಲ್ಲಿ ಮತ್ತು ಇನ್ನೂ ಸ್ವಲ್ಪ ದೇಶಗಳಲ್ಲಿ, ಹತ್ತಿರದ ದೇಶಗಳಲ್ಲಿ ಏನು ಮಾಡಿದರು, 64 ಗೌಡಿಯ ಮಠಗಳನ್ನು ಸ್ಥಾಪನೆ ಮಾಡಿದರು. ಸ್ಥಾಪನೆ ಮಾಡಿ ಪ್ರಚಾರ ಮಾಡಿದರು. ಪ್ರಮುಖವಾಗಿ ಮಾಯಾಪುರದಲ್ಲಿ, ಕಲ್ಕತ್ತಾದ ಹತ್ತಿರ ಮಾಯಾಪುರದಲ್ಲಿ ಚೈತನ್ಯ ಮಹಾಪ್ರಭುಗಳ ಜನ್ಮಸ್ಥಾನದಲ್ಲಿ, ಅಲ್ಲಿ ಶ್ರೀ ಚೈತನ್ಯ ಗೌಡಿಯ ಮಠ ಅಂಥೇಳಿ ಅದು ಮುಖ್ಯ ರಾಜಮಠ ಅಂಥೇಳಿ, ಮುಖ್ಯ ಮಠದಲ್ಲಿ ಆ ಮಠವನ್ನು ಸ್ಥಾಪನೆ ಮಾಡಿ ಅಲ್ಲಿ ರಾಧಾಕೃಷ್ಣ ದೇವಸ್ಥಾನವನ್ನು ಮಾಡಿದಾಗ ಆ ದೇವಸ್ಥಾನದ 4 ಬದಿಗಳಲ್ಲಿ ಏನು ಈ 4 ಆಚಾರ್ಯರನ್ನು ಸ್ಥಾಪನೆ ಮಾಡಿದರು. ಆಚಾರ್ಯರ ವಿಗ್ರಹಗಳನ್ನು ಸ್ಥಾಪನೆ ಮಾಡಿದರು. ಮಧ್ವಾಚಾರ್ಯ, ರಾಮಾನುಜಾಚಾರ್ಯ, ನಿಂಬಾರ್ಕಾಚಾರ್ಯ, ವಿಷ್ಣು ಸ್ವಾಮಿ. ಯಾಕೆ 4 ಆಚಾರ್ಯರು? ಈ 4 ವೈಷ್ಣವ ಸಂಪ್ರದಾಯಗಳ ಮಹತ್ವ ಮತ್ತು ಆ ಆಚಾರ್ಯರ ಬೋಧನೆಗಳ ಮಹತ್ವವನ್ನು ಮತ್ತು ಹೇಗೆ ನಾವು ಗೌಡಿಯ ಸಂಪ್ರದಾಯದಲ್ಲಿ ವಿಶೇಷವಾಗಿ ಚೈತನ್ಯ ಮಹಾಪ್ರಭುಗಳು ಮತ್ತು ಈಗಿನ ನಮ್ಮ ಎಲ್ಲ ಆಚಾರ್ಯರು, ವಿಶೇಷವಾಗಿ ಸರಸ್ವತಿ ಠಾಕೂರ್ ಅವರೇನು ಮಾಡಿದರು, ಈ 4 ಆಚಾರ್ಯರನ್ನು ಸ್ಥಾಪನೆ ಮಾಡಿ, ಅಂದರೆ ಗೌಡಿಯ ಸಂಪ್ರದಾಯದಲ್ಲಿ ಮೊದಲನೇ ಬಾರಿ ಈ 4 ಆಚಾರ್ಯರ ಸ್ಥಾಪನೆ ಮಾಡಿದರು ಅವರು. ಯಾಕಂದರೆ ಈ 4 ಆಚಾರ್ಯರ ಬೋಧನೆಗಳನ್ನು ಹರಡಿಸುವುದು ಅಂಥೇಳಿ. ಹೀಗೆ ಸರಸ್ವತಿ ಠಾಕೂರ್ ಅವರಿಗೆ ಹೇಗೆ ಈ ಶ್ಲೋಕ ಅನ್ವಯ ಆಗುತ್ತೆ, ಈ 4 ಆಚಾರ್ಯರ 4 ಸಂಪ್ರದಾಯಗಳ ಬೋಧನೆಗಳನ್ನು ತೆಗೆದುಕೊಂಡು ಉತ್ಕಲ ದೇಶದಲ್ಲಿ ಅಥವಾ ಪುರುಷೋತ್ತಮ ಕ್ಷೇತ್ರದಲ್ಲಿ ಜಗನ್ನಾಥಪುರಿಯಲ್ಲಿ ಹುಟ್ಟಿ ಜಗತ್ತಿನಾದ್ಯಂತ ಜಗತ್ತನ್ನು ಏನು ಮಾಡಿದರು, ಪಾವನಗೊಳಿಸಿದರು ಅವರು. ಅದಕ್ಕೋಸ್ಕರ ಈ ಶ್ಲೋಕ ಏನು ಸರಸ್ವತಿ ಠಾಕೂರ್ ಅವರಿಗೆ ಅನ್ವಯ ಆಗುತ್ತೆ. ಹೀಗೆ ಇದಕ್ಕೆ ವಿದ್ವದ್ ರೂಢಿ ಅಂತ ಹೇಳ್ತಾರೆ, ಪಂಡಿತರ. ಅದು ಶ್ಲೋಕಗಳ ಬರೀ ನಾವು ಅದರ ಬಾಹ್ಯ ಅರ್ಥವನ್ನು ನೋಡಿದರೆ ಇಷ್ಟೊಂದು ನಮಗೆ ಗೊತ್ತಾಗಲ್ಲ. ಅದರ ಆಳವಾಗಿ ನೋಡಿದರೆ ಹೇಗೆ ಇದು ಬೇರೆ ಬೇರೆ ಸಂಗತಿಗಳನ್ನು ವರ್ಣನೆ ಮಾಡುತ್ತಂತ ಹೇಳಿ ಈ ಶ್ಲೋಕ ಚೈತನ್ಯ ಮಹಾಪ್ರಭುಗಳಿಗೂ ಅನ್ವಯ ಆಗುತ್ತೆ. ಯಾಕಂದರೆ ಚೈತನ್ಯ ಮಹಾಪ್ರಭುಗಳವ್ರೇನು, ಅವರು ಅಲ್ಲಿ ಹುಟ್ಟಿಲ್ಲ ಜಗನ್ನಾಥಪುರಿಯಲ್ಲಿ, ಆದರೆ 18 ವರ್ಷ ಅಲ್ಲಿ ಕಳೆದ್ರು ಅವರು. ಅಲ್ಲಿಂದ ಬೇರೆ ಬೇರೆ ಕಡೆ ಹೋಗಿ ಪ್ರಚಾರ ಮಾಡಿದರು ಅವರು. ಜಗನ್ನಾಥಪುರಿಗೆ ಹೋದ ನಂತರನೇ ಅವರು 3-4 ವರ್ಷ ದಕ್ಷಿಣ ಭಾರತಕ್ಕೆ ಬಂದರು. ಮತ್ತು ಜಗನ್ನಾಥಪುರಿಯಿಂದನೇ ಅವರು ವೃಂದಾವನ ಉತ್ತರ ಭಾರತದ ಯಾತ್ರೆ ಮಾಡಿದರು. ಮತ್ತು 4 ಸಂಪ್ರದಾಯಗಳ ಬೋಧನೆಗಳ 2 ಅಂಶಗಳನ್ನು ತೆಗೆದುಕೊಂಡರು. ಹೀಗೆ ಈ ಶ್ಲೋಕ ಚೈತನ್ಯ ಮಹಾಪ್ರಭುಗಳಿಗೂ ಅನ್ವಯ ಆಗುತ್ತೆ. 4 ಇದರರ್ಥ ಏನಾಯಿತು, ಈ ಶ್ಲೋಕದ 3 ಅರ್ಥ ಆಯಿತು. ಒಂದು 4 ಸಂಪ್ರದಾಯಗಳಿಗೆ ಅನ್ವಯ ಆಗುತ್ತೆ, ಮತ್ತು ಚೈತನ್ಯ ಮಹಾಪ್ರಭುಗಳಿಗೆ ಅನ್ವಯ ಆಗುತ್ತೆ, ಮತ್ತು ಇದು ಸರಸ್ವತಿ ಠಾಕೂರ್ ಅವರಿಗೂ ಅನ್ವಯ ಆಗುತ್ತೆ. ಹೀಗೆ ಶ್ರೀ ಬ್ರಹ್ಮ ರುದ್ರ ಸನಕ ವೈಷ್ಣವ ಕ್ಷಿತಿ ಪಾವನ ಚತ್ವಾರಸ್ತೆ ಖಲು ಭಾವ್ಯ ಹ್ಯಾ ಉತ್ಕಲೆ ಪುರುಷೋತ್ತಮಾತ್. ಸೊ ಅವರು ಜಗನ್ನಾಥಪುರಿಯಲ್ಲಿ ಅವರ ತಂದೆ ಭಕ್ತಿ ವಿನೋದ್ ಠಾಕೂರ್ ಅವರು ಮಹಾನ್ ಆಚಾರ್ಯರು. ಅವರು ಒಂದು ರೆಂಟೆಡ್ ಬಾಡಿಗೆ ಮನೆಯಲ್ಲಿ ಅಲ್ಲಿ ವಾಸ ಮಾಡ್ತಾಯಿದ್ರು. ಯಾಕಂದರೆ ಭಕ್ತಿ ವಿನೋದ್ ಠಾಕೂರ್ ಅವರು ಏನಾಗಿದ್ದರು, ಬ್ರಿಟಿಷ್ ಸರ್ಕಾರದಲ್ಲಿ ಅವರು ದೊಡ್ಡ ಜಡ್ಜ್ ಆಗಿದ್ದರು ಅವರು. ಬಾಡಿಗೆ ಮನೆಯಲ್ಲಿ ಹುಟ್ಟಿದರು. ಭಕ್ತಿ ವಿನೋದ್ ಠಾಕೂರ್ ಅವರು ಶುದ್ಧ ಭಕ್ತರಾಗಿದ್ದರು.
ಭಗವಂತನ. ಅದಕ್ಕೋಸ್ಕರ ಯಾವಾಗಲೂ ಅವ್ರ ಮನೆಯಲ್ಲಿ ಏನಾಗ್ತಿತ್ತು, ಆಧ್ಯಾತ್ಮಿಕ ವಾತಾವರಣವಾಗಿರ್ತಿತ್ತು. ಭಕ್ತಿ ವಿನೋದ್ ಠಾಕೂರರೇ ಅವರ ಒಂದು ಗೀತೆಯಲ್ಲಿ ಬರೆದಿದ್ದಾರೆ ಅವರು, ನನಗೆ ಬ್ರಹ್ಮ, ಇಂದ್ರ, ಚಂದ್ರ, ಯಾವುದೇ ದೊಡ್ಡ ದೊಡ್ಡ ದೇವತೆ ಸ್ವರ್ಗ ಲೋಕದಲ್ಲಿ ಜನ್ಮ ಬೇಡ ನನಗೆ. ಒಬ್ಬ ಭಗವದ್ ಭಕ್ತನ ಮನೆಯಲ್ಲಿ ಒಂದು ಕೀಟ ಆಗಿ ನಾನು ಜನ್ಮ ಪಡೀಲಿ ಅಂಥೇಳಿ ಅವರು ಆಸೆ ಪಡ್ತಾರೆ. ಅವರು ಯಾಕೆ ಅಂಥ ಜನ್ಮ ಯಾಕೆ ಅವರಿಗೆ? ಯಾಕಂದರೆ ಅಲ್ಲಿ ಯಾವಾಗಲೂ ಭಗವದ್ ಭಕ್ತಿಯ ವಾತಾವರಣ, ಭಗವಂತನ ನಾಮ ಸಂಕೀರ್ತನೆ, ಭಗವಂತನ ಪ್ರಸಾದ ಇರುತ್ತೆ. ಅದು ಶ್ರೇಷ್ಠ ಅಂತ ಹೇಳ್ತಾರೆ ಅವರು. ಬ್ರಹ್ಮನಾಗಿ ಹುಟ್ಟುವುದಕ್ಕಿಂತ, ಬ್ರಹ್ಮನು ನಮ್ಮ ಥರ ಜೀವಿನೇ, ಆದರೆ ತುಂಬ ಪುಣ್ಯವಂತ, ಭಗವಂತನಿಂದ ಶಕ್ತಿ ಪಡೆದ ಜೀವಿ. ಈ ಬ್ರಹ್ಮಾಂಡವನ್ನು ನಡೆಸುವ ಶಕ್ತಿಯನ್ನು ಅಥವಾ ಬ್ರಹ್ಮಾಂಡದಲ್ಲಿ ಜೀವಿಗಳನ್ನು ಸೃಷ್ಟಿ ಮಾಡುವ ಶಕ್ತಿಯನ್ನು ಪಡೆದಿರೋದು. ಬ್ರಹ್ಮ, ಇಂದ್ರ ಎಲ್ಲ ದೇವತೆಗಳ ಏನು ರಾಜ. ಆ ಜನ್ಮ ಬೇಡ ನನಗೆ ಅಂತ ಹೇಳ್ತಾರೆ ಅವರು, ಭಕ್ತಿ ವಿನೋದ್ ಠಾಕೂರ್ ಅವರು. ಸೊ ಅದೇ ಥರ ಇವರಿಗೆ ಏನಾಯಿತು ಅಂತ ಜನ್ಮ ಸಿಕ್ತು ಸರಸ್ವತಿ ಠಾಕೂರ್ ಅವರಿಗೆ. ಯಾಕಂದರೆ ಅವ್ರ ತಂದೆ ಭಕ್ತಿ ವಿನೋದ್ ಠಾಕೂರು ಭಗವದ್ ಭಕ್ತರು. ಅವ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಯಾಕಂದರೆ ಇವರ ಜನ್ಮದ ಆವಿರ್ಭಾವದ ಏನು ಸಂಬಂಧ ಇದೆ, ಅದಕ್ಕೆ ಮಹತ್ವ ಇದೆ. ಆ ಮನೆ, ಯಾವ ಮನೆಯಲ್ಲಿ ಇವರ ಆವಿರ್ಭಾವವಾಯಿತು, ಆ ಮನೆ ಏನು ಕಲ್ಕತ್ತಾದ ಒಬ್ಬ ವ್ಯಾಪಾರಿ, ದೊಡ್ಡ ವ್ಯಾಪಾರಿ, ಶ್ರೀಮಂತ ವ್ಯಾಪಾರಿ ಶ್ರೀ ರಾಮಚಂದ್ರ ಆರ್ಯ ಅವರು ಏನು ಮಾಡಿದರು, ಆ ಮನೆಯನ್ನು ಕಟ್ಟಿದ್ರು. ಆ ಮನೆ ಭೂಮಿಯನ್ನು ದಕ್ಷಿಣ ಪಾರ್ಶ್ವ ಮಠ ಅಂಥೇಳಿ, ಅಲ್ಲಿಯ ಮಠಗಳು ತುಂಬ ಮಠಗಳಿದೆ ಅಲ್ಲಿ. ಆ ಮಠದವರಿಂದ ಅದನ್ನು ಲೀಸಾಗಿ ತಗೊಂಡು ಅಲ್ಲಿ ಮನೆಯನ್ನು ಕಟ್ಟಿದ್ರು. ಆ ಮನೆ ಎಲ್ಲಿದೆ? ಗ್ರ್ಯಾಂಡ್ ರೋಡ್ ಮೇಲೆ ಇದೆ. ಗ್ರ್ಯಾಂಡ್ ರೋಡ್ ಇತ್ತು ಆ ಮನೆ ಬಗ್ಗೆ ಇನ್ನೂ ಹೇಳ್ತೀನಿ ನಾನು. ಗ್ರ್ಯಾಂಡ್ ರೋಡ್ ಅದು ಏನು, ಯಾವ ರೋಡ್ ಅದು? ಜಗನ್ನಾಥಪುರಿಯಲ್ಲಿ ಹೋದರೆ ಯಾವ ರೋಡ್ ಮೇಲೆ, ಯಾವ ರಸ್ತೆ ಮೇಲೆ ಜಗನ್ನಾಥ ರಥಯಾತ್ರೆ ಆಗುತ್ತೆ, ಅದಕ್ಕೆ ಗ್ರ್ಯಾಂಡ್ ರೋಡ್ ಅಂತ ಹೇಳ್ತಾರೆ. ತುಂಬ ವಿಸ್ತಾರವಾಗಿದೆ ಅದು. ಇನ್ನೂ ವಿಸ್ತಾರ ಮಾಡಿದ್ದಾರೆ ಈಗ. ಇಲ್ಲಿಂದ ಹೋಗಿದ್ರಲ್ಲ ಒಂದಿಷ್ಟು ಜನ, ಹೋದ ಬಾರಿ 2022ರಲ್ಲಿ ರಥಯಾತ್ರೆಗೆ ನಮ್ಮ ಒಂದಿಷ್ಟು ಭಕ್ತರು ಹೋಗಿದ್ರು ಇಲ್ಲಿಂದ. ನಾವು ಮುಂಚೆ ಹೋದಾಗ, ಹೀಗೆ ಹೋದಾಗ ನೋಡಿದಾಗ ಇನ್ನೂ ಅದು ವಿಸ್ತಾರವಾಗಿತ್ತು ಅದು ರೋಡು. ಈಗ ಅಂದರೆ ಜನ ಹೆಚ್ಚಿಗೆ ಬರ್ತಾ ಇದ್ದಾರೆ ಜಗನ್ನಾಥ ರಥಯಾತ್ರೆಗೆ, ಅದಕ್ಕೆ ಇನ್ನೂ ವಿಸ್ತಾರ ಮಾಡಿದ್ದಾರೆ ಅವರು. ಆ ಗ್ರ್ಯಾಂಡ್ ರೋಡ್ ಮೇಲೇ ಈ ಮನೆ ಇತ್ತು, ಎಲ್ಲಿ ಸರಸ್ವತಿ ಠಾಕೂರ್ ಅವರು ಆವಿರ್ಭಾವವಾಗಿತ್ತು. ಶ್ರೀ ರಾಮಚಂದ್ರ ಆರ್ಯ ಅಂಥೇಳಿ ಅವರು ಕಲ್ಕತ್ತಾದ ಶ್ರೀಮಂತ ವ್ಯಾಪಾರಿಗಳು ಆ ಮನೆಯನ್ನು ಕಟ್ಟಿದರು. ಆ ಮನೆಯಲ್ಲಿ ಬಾಡಿಗೆಯಾಗಿ ಯಾರು? ಭಕ್ತಿ ವಿನೋದ್ ಠಾಕೂರರು ವಾಸ ಮಾಡ್ತಾಯಿದ್ರು. ಆವಾಗ ಅಲ್ಲಿ ಇವರ ಆವಿರ್ಭಾವವಾಗುತ್ತೆ. ಮತ್ತು ಆ ಮನೆ ಎಲ್ಲಿತ್ತು? ಗ್ರ್ಯಾಂಡ್ ರೋಡ್ ಮೇಲಿತ್ತು. ಅದು ಜಗನ್ನಾಥನ ದೇವಸ್ಥಾನದ ಒಂದು 1/4 ಕಿಲೋಮೀಟರ್ ಆಗುತ್ತೆ, ಅಲ್ಲಿ ಇತ್ತು ಅದು. ಮತ್ತು ಒಂದು ಮಠ ಇದೆ ಅಲ್ಲಿ, ನಾರಾಯಣ ಛಾತಾ ಮಠ ಅಂಥೇಳಿ, ನಾರಾಯಣ ಛಾತಾ ಮಠ ಅಂಥೇಳಿ ಅದರ ದಕ್ಷಿಣ ಭಾಗದಲ್ಲಿದೆ. ಮತ್ತು ಅದು ಜಗನ್ನಾಥ ವಲ್ಲಭ ಉದ್ಯಾನ ಅಂಥೇಳಿ, ಜಗನ್ನಾಥ ವಲ್ಲಭ ಉದ್ಯಾನದ ಸಮೀಪದ ಇದೆ. ಜಗನ್ನಾಥ ವಲ್ಲಭ ಉದ್ಯಾನ, ಯಾರು ಚೈತನ್ಯ ಚರಿತಾಮೃತ ಮತ್ತು ಚೈತನ್ಯ ಲೀಲೆಗಳ ಬಗ್ಗೆ ಲೀಲೆಗಳನ್ನು ಕೇಳಿರ್ತೀರಿ, ಅವರಿಗೆ ಇದ್ರ ಬಗ್ಗೆ ಗೊತ್ತಾಗುತ್ತೆ. ಚೈತನ್ಯ ವಲ್ಲಭ ಉದ್ಯಾನ ಅಂಥೇಳಿ ಒಂದು ಗಾರ್ಡನ್ ಇದೆ ಅದು. ಅಲ್ಲಿ ಚೈತನ್ಯ ಮಹಾಪ್ರಭುಗಳು ಯಾವಾಗಲೂ ಅದಕ್ಕೆ ಭೇಟಿ ಕೊಡ್ತಾಯಿದ್ರು. ಒಂದು ಕಡೆ ಅಂತೂ ಏನು ಹೇಳಿದೆ ಅಂದರೆ, ಪ್ರತಿದಿನ ಅವರು ಅಲ್ಲಿ ನಾಮ ಜಪ ಮಾಡಲಿಕ್ಕೆ, ನಾಮಸ್ಮರಣೆ ಮಾಡಲಿಕ್ಕೆ ಹೋಗ್ತಾಯಿದ್ರಂತೆ ಚೈತನ್ಯ ಮಹಾಪ್ರಭುಗಳು. ಮತ್ತು ಅವರ ಶಿಷ್ಯರ ಜೊತೆ ಸಂಕೀರ್ತನೆ ಮಾಡ್ತಿದ್ರು, ಅಥವಾ ಪ್ರವಚನಗಳನ್ನು ಅಲ್ಲಿ ಮಾಡ್ತಾಯಿದ್ರು ಅಥವಾ ಕೇಳ್ತಾಯಿದ್ರು. ಜಗನ್ನಾಥ ರಥಯಾತ್ರೆ ಆದಾಗ
ಅಲ್ಲಿ ಹೋಗಿ ವಿಶ್ರಾಂತಿ ತಗೋತಾ ಇದ್ದರು ಚೈತನ್ಯ ಮಹಾಪ್ರಭು. ಸೊ ಅದಕ್ಕೋಸ್ಕರ ಜಗನ್ನಾಥ ವಲ್ಲಭ ಉದ್ಯಾನ ತುಂಬ ಪ್ರಸಿದ್ಧವಾಗಿದೆ. ಸಾಂಪ್ರದಾಯಿಕವಾಗಿ ಅಲ್ಲಿ ಎಲ್ಲ ಒಂದಿಷ್ಟು ಎಲ್ಲ ಬೇರೆ ಬೇರೆ ಸಮಾರಂಭಗಳನ್ನು, ಆಧ್ಯಾತ್ಮಿಕ ಧಾರ್ಮಿಕ ಸಮಾರಂಭಗಳನ್ನು ಅಲ್ಲಿ ಮಾಡ್ತಾಯಿದ್ರು ಜನರು. ಅದರ ಪಕ್ಕದಲ್ಲಿ ಹತ್ತಿರದಲ್ಲಿ ಇವರ ಮನೆ ಇತ್ತು. ಇವರು ಹುಟ್ಟಿದಾಗ ಸರಸ್ವತಿ ಠಾಕೂರ್ ಅವ್ರು ಹುಟ್ಟಿದಾಗ ಏನು ಅಂಬಿಲಿಕಲ್ ಕಾರ್ಡ್ ಅಂತ ಗೊತ್ತಲ್ಲ ನಿಮಗೆ? ಅಂಬಿಲಿಕಲ್ ಕಾರ್ಡ್ ಅಂದರೆ ಏನು? ತಾಯಿ ಮತ್ತು ಮಗುವಿಗೆ ಒಂದು ಏನಂತ ಹೇಳ್ತಾರೆ? ಕೊಳಬಳ್ಳಿ ಅಂತ ಹೇಳ್ತಾರೆ ಅದಕ್ಕೆ, ಅಂಬಿಲಿಕಲ್ ಕಾರ್ಡ್ ಅಂತ. ಅದು ಅವ್ರ ಮೈಯಲ್ಲಿ ಏನಾಗ್ಬಿಟ್ಟಿತ್ತು, ಸುತ್ತುವರೆದಿತ್ತು. ಅದು ಸುತ್ತುವರೆದಿತ್ತು. ಒಂಥರ ಈಗ ಬ್ರಾಹ್ಮಣರು ಯಜ್ಞೋಪವೀತ ಅಂದರೆ ಅಂದ್ರೆ ಗೊತ್ತಲ್ಲ, ಜನೆವ ಹಾಕ್ಕೊಂಡಿರ್ತಾರಲ್ಲ ಆ ಥರ. ಮತ್ತು ಅವ್ರ ಮೈ ಮೇಲೆ ಅದು ಒಂದು ಪರ್ಮನೆಂಟ್ ಮಾರ್ಕ್ ಬಿಟ್ಟದು, ಶಾಶ್ವತವಾಗಿ ಒಂದು ಚಿಹ್ನೆ ಆಯಿತು ಅವ್ರ ಮೈ ಮೇಲೆ. ಮತ್ತು ಅವರು ಹುಟ್ಟಿದಾಗ, ಅವರು ಚಿಕ್ಕವರಿದ್ದಾಗ ಅವರ ತಲೆ ಏನು ಶರೀರದ ನಾವು ಸಂಬಂಧವಾಗಿ ನೋಡಿದರೆ, ಸಾಂದರ್ಭಿಕವಾಗಿ ನೋಡಿದರೆ ಅದು ತಲೆ ಅವರ ಮೈಗಿಂತ ಏನಿತ್ತು ದೊಡ್ಡದಾಗಿತ್ತು. ಅದು ಅವರ ತಂದೆ ಏನು ಭಕ್ತಿ ವಿನೋದ್ ಠಾಕೂರ್ ಅವರು. ಅವ್ರ ಬಗ್ಗೆನೂ ನಾವು ಚರ್ಚೆ ಮಾಡೋದು ತುಂಬ ಮಹತ್ವ. ಯಾಕಂದರೆ ನಾವು ಭಕ್ತಿ ವಿನೋದ್ ಠಾಕೂರ್ ಅವ್ರ ಬಗ್ಗೆ ಚರ್ಚೆ ಮಾಡಿದೆ ನಮಗೇನು ಸರಸ್ವತಿ ಠಾಕೂರ್ ಅವ್ರ ಬಗ್ಗೆ ತಿಳ್ಕೊಳ್ಳೋದು ಕಷ್ಟ ಅಂತೇಳಿ. ಹೇಗೆ ಒಬ್ಬ ನಾನು ಮಾಡ್ತಾಯ ಒಬ್ಬ ಬಂಗಾಳಿ ಪ್ರಸಿದ್ಧ ಲೇಖಕರು ಪ್ರಭುಪಾದರು ಹೇಳ್ತಾ ಇದ್ರು ಅವ್ರ ಬಗ್ಗೆ. ನಾನು B.C. ರಾಯ್ ಅವ್ರ ಹೆಸರು ಮರ್ತುಬಿಟ್ಟೆ ನಾನು. ಅವರು ಒಂದು ನಾಟಕವನ್ನು ಬರೆದಿದ್ರು. ಆ ನಾಟಕದ ಹೆಸರು ಶಹಜಾನ್ ಅಂತಿತ್ತು. ಆದರೆ ಆ ನಾಟಕದಲ್ಲಿ ಬರೀ ಏನು ಔರಂಗಜೇಬನ ಬಗ್ಗೆ ವರ್ಣನೆ ಆಗಿತ್ತು. ಅವರ ಮಿತ್ರ ಬಂದು ಏನು ಕೇಳಿದ, ಏನು ನೀವು ಬರೀ ಔರಂಗಜೇಬನ ಬಗ್ಗೆ ಬರೆದಿದ್ದೀರ, ಆದರೆ ನಿಮ್ಮ ಏನು ಶೀರ್ಷಿಕೆ ಏನಿದೆ ಅದು ಶಹಜಾನ್ ಅಂತಿದೆ ಅಲ್ಲ ಅಂತ ಹೇಳಿ ಕೇಳಿದರು. ಯಾಕಂದರೆ ಶಹಜಾನನ್ನು ವಿಶೇಷತೆ ಹೆಚ್ಚಾಗಿ ಏನಿತ್ತು ಔರಂಗಜೇಬನ ಸಂಬಂಧದಲ್ಲಿತ್ತಲ್ಲ, ಅದೇ ಥರ. ಹಾಗೆಯೇ ಸರಸ್ವತಿ ಠಾಕೂರ್ ಅವರ ಸಂಬಂಧ ಅದೊಂದು ನೆಗೆಟಿವ್ ಉದಾಹರಣೆ. ಅಷ್ಟೊಂದು ಔರಂಗಜೇಬ ಮತ್ತು ಶಹಜಾನ್ ಬಗ್ಗೆ ಕೇಳೋದೇನು ದೊಡ್ಡ ವಿಷಯ ಅಲ್ಲ. ಸರಸ್ವತಿ ಠಾಕೂರ್ ಮತ್ತು ಭಕ್ತಿ ವಿನೋದ್ ಠಾಕೂರ್ ಅವರು ತುಂಬ ಮಹಾನ್ ಆಚಾರ್ಯರಾಗಿದ್ದರು. ಅವರು ಆಗಿನ ಸಮಾಜದಲ್ಲಿ ಕೇದಾರ್ನಾಥ್ ಬಾಬು ಅಂಥೇಳಿ ಅವರು ಪ್ರಸಿದ್ಧರಾಗಿದ್ದರು. ಅವ್ರ ಹೆಸರು ಏನು ಕೇದಾರ್ನಾಥ್ ದತ್ತ ಅಂಥೇಳಿ. ಅವರು ಗೃಹಸ್ಥಾಶ್ರಮದಲ್ಲಿ ಇದ್ರೂ ತುಂಬ ಮಹಾನ್ ಆಚಾರ್ಯರಾಗಿದ್ದರು. ಅವರಿಗೆ 13 ಜನ ಮಕ್ಕಳಿದ್ದರು. ದೊಡ್ಡ ಏನೋ ಪರಿವಾರ ಅವ್ರದ್ದು, ಕುಟುಂಬ. ಮತ್ತು ಅವರಿಗೆ ಏನೋ ಒಂದು ಜಾಬ್ ಇತ್ತು. ಎಲ್ಲಿ ಬ್ರಿಟಿಷ್ ಸರ್ಕಾರದಲ್ಲಿ ಅವರು ಏನು ದೊಡ್ಡ ಮ್ಯಾಜಿಸ್ಟ್ರೇಟ್ ಆಗಿದ್ದರು, ದೊಡ್ಡ ಜಡ್ಜ್ ಆಗಿದ್ದರು ಅವರು. ಅಂಥ ಹುದ್ದೆಯಲ್ಲಿದ್ದರೂ ಯಾವಾಗಲೂ ಅವರು ಕೃಷ್ಣ ಭಕ್ತಿಯಲ್ಲಿ, ಕೃಷ್ಣನ ಸೇವೆಯಲ್ಲಿ ತೊಡಗಿದ್ರು ಅವರು. ನಾವು ನೋಡಿದರೆ ಸಾಮಾನ್ಯ ಒಬ್ಬ ಗೃಹಸ್ಥ ಅಲ್ಲ ಅವರು. 100ಕ್ಕಿಂತ ಹೆಚ್ಚು ಗ್ರಂಥಗಳನ್ನು ಬರೆದಿದ್ದಾರೆ ಅವರು, ಬೇರೆ ಬೇರೆ ಭಾಷೆಗಳಲ್ಲಿ. ಸಂಸ್ಕೃತ, ಬಂಗಾಳಿ, ಇಂಗ್ಲೀಷ್ನಲ್ಲೂ 15ಕ್ಕಿಂತ ಹೆಚ್ಚು ಗ್ರಂಥಗಳನ್ನು ಬರೆದಿದ್ದಾರೆ. ಇಂಗ್ಲೀಷ್ ಮತ್ತು ಬ್ರಜಬೋಲಿ ಅಂಥೇಳಿ ಇನ್ನೊಂದು ಭಾಷೆ, ಬ್ರಜಬೋಲಿ ಅಂಥೇಳಿ ಒಂದು ಹೊಸ ಭಾಷೆಯಲ್ಲಿ
ಬ್ರಜಬೋಲಿ ಅಂದರೆ ಏನದು, ನೇಪಾಳಿ ಮತ್ತು ಬಂಗಾಳಿ ಕೂಡಿ ಅದೊಂದು ಹೊಸ ಭಾಷೆ ಆಯಿತು. ಅಲ್ಲಿ ಉತ್ತರ ವೃಂದಾವನದ ವ್ರಜ ಅಂದರೆ ಮಥುರಾ ವೃಂದಾವನದ ಕಡೆ. ಆ ಭಾಷೆಯಲ್ಲಿನೂ ಎಷ್ಟೋ ಗೀತೆಗಳನ್ನು ಅವರು ಬರೆದಿದ್ದಾರೆ. ಮತ್ತು ಉರ್ದುನಲ್ಲಿ ಒಂದು ಏನು ಬರೆದಿದ್ದಾರೆ ಅವರು, ಒಂದು ಗ್ರಂಥವನ್ನು, ಅದು ಸರ್ಕಾರಿ, ಅದು ಒಂದು ಲಾ ಅಂದರೆ ಕಾನೂನಿನ ಬಗ್ಗೆ ಅದು ಒಂದು ಗ್ರಂಥವನ್ನು ಅವರು ಬರೆದಿದ್ರು ಅವರು. ಸೊ ಹೀಗೆ ಎಷ್ಟೊಂದು ಭಾಷೆಗಳು ಅವರಿಗೆ ಗೊತ್ತಿತ್ತು. ಈ ಎಲ್ಲ ಭಾಷೆಗಳಲ್ಲಿ 100ಕ್ಕಿಂತ ಹೆಚ್ಚು ಗ್ರಂಥಗಳನ್ನು ಅವರು ಬರೆದಿದ್ದರು. ಮತ್ತು ಎಷ್ಟೋ ಆಧ್ಯಾತ್ಮಿಕ ಧಾರ್ಮಿಕ ಸಂಸ್ಥೆಗಳನ್ನು ಅವರು ಸ್ಥಾಪನೆ ಮಾಡಿ ಕೃಷ್ಣ ಭಕ್ತಿಯನ್ನು, ಈ ವೈದಿಕ ಧರ್ಮವನ್ನು ಅವರು ಪ್ರಚಾರ ಮಾಡಿದರು. ಅವರು ಬರುವುದಕ್ಕಿಂತ ಮುಂಚೆ ವಿಶೇಷವಾಗಿ ಚೈತನ್ಯ ಮಹಾಪ್ರಭುಗಳ ಸಂಪ್ರದಾಯ ಏನಾಗಿತ್ತು, ಎಲ್ಲ ನಷ್ಟವಾಗಿತ್ತು. ಅದು ಆಲ್ಮೋಸ್ಟ್ ಅಥವಾ ನಷ್ಟವಾಗಿತ್ತಂದರೆ ಎಲ್ಲ ಕಡೆ ಇದ್ದರು ಚೈತನ್ಯ ಮಹಾಪ್ರಭುಗಳ ತಥಾಕಥಿತ ಅನುಯಾಯಿಗಳು. ಅಂದರೆ ಅದರ ಅರ್ಥ ಏನು, ಯಾರೂ ನಿಜವಾಗಿ ಅವರು ಹೇಳಿಕೊಟ್ಟ ಬೋಧನೆಗಳನ್ನು ಪಾಲನೆ ಮಾಡ್ತಿರಲಿಲ್ಲ. ಆದರೆ ಎಲ್ಲರೂ ಏನು ಬಾಹ್ಯ ತೋರಿಕೆಗಾಗಿ ಅವರ ಅನುಯಾಯಿ ಅಂಥೇಳಿ ತೋರಿಸ್ಕೊಡ್ತಾಯಿದ್ರು. ಆ ಪರಿಸ್ಥಿತಿಯಲ್ಲಿ ಆಲ್ಮೋಸ್ಟ್ ಅಂದರೆ ಏನು, ನಿಜವಾದ ಬೋಧನೆಗಳು, ಚೈತನ್ಯ ಮಹಾಪ್ರಭುಗಳ ಬೋಧನೆಗಳೇನು ನಾಶವಾಗಿಬಿಟ್ಟಿದ್ದು. ಹೇಗೆ, ಒಂದು ಉದಾಹರಣೆ ಅಂದರೆ ಏನು, ಆಗಿನ ಕಾಲದಲ್ಲಿ ಯಾರು ಚೈತನ್ಯ ಮಹಾಪ್ರಭುಗಳ ಅನುಯಾಯಿ ಅಥವಾ ವೈಷ್ಣವರು ಅಂಥೇಳಿ ಅನ್ಕೋತಾ ಇದ್ರು, ಅವರು ಭಗವಂತನ ನಾಮಸ್ಮರಣೆ ಮಾಡ್ತಿದ್ರು, ಅದ್ರ ಜೊತೆನೂ ಏನು ಮಾಡ್ತಿದ್ರು, ಎಲ್ಲ ಪಾಪಗಳಲ್ಲಿ ತೊಡಗಿರ್ತಾಯಿದ್ರು. ಒಂದು ಕೈಯಲ್ಲಿ ಬಂಗಾಳದಲ್ಲಿ ವಿಶೇಷವಾಗಿ ಎಲ್ಲರೂ ಮಾಂಸ ತಿಂತಾರೆ ಹೆಚ್ಚಿಗೆ, ಈಗ ಎಲ್ಲ ಕಡೆ ಆಗಿದೆ ಈಗ ಭಾರತದಾದ್ಯಂತ. ಒಂದು ಕೈಯಲ್ಲಿ ಏನಿರ್ತಿತ್ತು, ಜಪಮಾಲೆ ಇರ್ತಿತ್ತು. ಈ ಥರ ಜಪಮಾಲೆ ನಮ್ಮದೆಲ್ಲ ಜಪಮಾಲೆ, ಬೀಡ್ ಬ್ಯಾಗ್ ಅಂತೀವಲ್ಲ ನಾವು, ಈ ಚೀಲ ಇರ್ತಿತ್ತಲ್ಲ. ಸೊ ಜಪಮಾಲೆಯನ್ನು ಇಡುವ ಚೀಲ ಇರ್ತಿತ್ತು ಒಂದು ಕೈಯಲ್ಲಿ, ಜಪ ಮಾಡ್ತಾಯಿದ್ರು. ಇನ್ನೊಂದು ಕೈಯಲ್ಲಿ ಫಿಶ್ ಬ್ಯಾಗ್ ಇರ್ತಿತ್ತು. ಅಂದರೆ ಮಾರ್ಕೆಟಿಗೆ ಹೋಗಿ ಏನು ಮಾಡ್ತಿದ್ರು, ಫಿಶ್ ತೊಗೊಂಡು ಬರ್ತಾಯಿದ್ರು ಅವರು ಜಪ ಮಾಡ್ತಾ ಹೀಗೆ. ಎಷ್ಟೆಲ್ಲ ಅದಕ್ಕೆ ಅಪಸಂಪ್ರದಾಯಗಳು ಅಂತ ಹೇಳ್ತಾರೆ. ನಾನು ಈ ಅಪಸಂಪ್ರದಾಯ ಬಗ್ಗೆ ಮಾತಾಡ್ತಾ ಇದ್ನಲ್ಲ. ಸೊ ಚೈತನ್ಯ ಮಹಾಪ್ರಭುಗಳ ಸಂಪ್ರದಾಯ ಏನೋ ಅಪಸಂಪ್ರದಾಯ ಆಗಿಬಿಟ್ಟಿತ್ತು. ಒಬ್ಬ ಪ್ರಸಿದ್ಧ ಸ್ವಾಮಿಯಾಗಿದ್ದಲ್ಲ ಈ ಭಾರತದಲ್ಲಿ, ಆ ಸ್ವಾಮಿ ಒಬ್ಬ ಪಾಶ್ಚಾತ್ಯ ದೇಶಕ್ಕೆ ಚಿಕಾಗೋ ಹೋಗಿ ಭಾಷಣ ಮಾಡಿ ಪ್ರಸಿದ್ಧನಾಗಿದ್ದ. ಜನರು ಎಲ್ಲರೂ ಅವನ ಬಗ್ಗೆ ಗೊತ್ತಿದೆ. ಆದರೆ ಯಾರಿಗೂ ಪ್ರಭುಪಾದ ಮತ್ತು ಸರಸ್ವತಿ ಠಾಕೂರ್ ಅವ್ರ ಬಗ್ಗೆ ಗೊತ್ತಿಲ್ಲ. ನಾವು ಇವತ್ತು ಸರಸ್ವತಿ ಠಾಕೂರ್ ಅವ್ರ ಬಗ್ಗೆ ಚರ್ಚೆ ಮಾಡ್ತಾಯಿದ್ವಿ. ಯಾರಿಗಾದರೂ ಗೊತ್ತಿದೆ ಕರ್ನಾಟಕದಲ್ಲಿ ಸರಸ್ವತಿ ಠಾಕೂರ್ ಅವ್ರ ಬಗ್ಗೆ? ಆದರೆ ಸರಸ್ವತಿ ಠಾಕೂರ್ ಅವರ ಸಾಧನೆ ಮತ್ತು ಕೊಡುಗೆಗಳ ಮುಂದೆ ಆ ಪ್ರಸಿದ್ಧ ಸ್ವಾಮಿ ಇದೇನೂ ಅಲ್ಲ, ಏನೂ ಅಲ್ಲ. ಅದಕ್ಕೆ ನಾವು ಆ ಪ್ರಸಿದ್ಧ ಸ್ವಾಮಿಯ ಕೊಡುಗೆ ಏನು, ಅವನ ಒಂದು ಸಂಸ್ಥೆ ಮಾಡಿದ, ಅದಕ್ಕೆ ನಾವು ಮುರುಗಿ ಮಿಷನ್ ಅಂತ ಹೇಳ್ತೀವಿ. ಮುರುಗಿ ಮಿಷನ್ ಯಾಕೆ? ಮುರುಗಿ ಅಂದರೆ ಗೊತ್ತಲ್ಲ, ಯಾರಿಗೆ ಗೊತ್ತಾ? ಮುರುಗಿ ಅಂದರೆ ಕೋಳಿ ಅಲ್ಲ. ಮುರುಗಿ ಯಾವ ಭಾಷೆ ಅದು? ಹಿಂದಿ ಭಾಷೆ ಅಲ್ಲ. ಮುರುಗಿ ಮಿಷನ್ ಅಂತೇಳಿ ಯಾಕಂತೀವಿ ಅದಕ್ಕೆ? ಕೋಳಿ ಕ್ಲೀನ್ ಮಾಡೋದಾ? ಕೋಳಿ ಕಡ್ದು ತಿನ್ನೋ ಮಿಷನ್ ಅದು. ಅಂದರೆ ಆ ಮುರುಗಿ ಮಿಷನದ ಸ್ವಾಮಿಗಳು ಏನು ಮಾಡ್ತಾರೆ, ಎಲ್ಲರೂ ಮುರುಗಿ ಕಡ್ದು ತಿಂತಾರೆ. ಎಲ್ಲ ಕಡೆ ಇದೆ ಅವ್ರದ್ದು, ಚಿಕ್ಕಮಂಗ್ಳೂರು ಕಡೆನೂ ಅವರ ಶಾಖೆಗಳಿದೆ. ಇಲ್ಲಿ ಮಾಡ್ತಾ ಇರಲ್ಲ ಅನಿಸುತ್ತೆ, ಯಾಕಂದರೆ ದಕ್ಷಿಣ ಭಾರತದಲ್ಲಿ ಸ್ವಲ್ಪ ಜನ ಸ್ವಲ್ಪ ಏನೋ ಕಡಿಮೆ ಇತ್ತು. ಈಗ ಹೆಚ್ಚಿಗೆ ಆಗಿದೆ ಇಲ್ಲಿಯೂ ಮಾಂಸ ತಿನ್ನೋದು ಎಲ್ಲ ಕಡೆ. ಆದರೆ ಇಲ್ಲಿ ಅಷ್ಟು ತಿಂತಿರಲಿಲ್ಲ. ಅಲ್ಲಿ ಆ ಬಂಗಾಳದಲ್ಲಿ ಹುಟ್ಟಿದ್ದಲ್ಲ ಅದು ಆ ಸಂಸ್ಥೆ. ಅಲ್ಲಿ ಜನ ಯಾವಾಗಲೂ ಅವರು ಈ ಫಿಶ್ ತಿಂತಾರಲ್ಲ ಅವರು. ಫಿಶ್ಗೆ ಏನಂತಾರೆ ಅವರು, ಅಲ್ಲಿ ಗಂಗಾ ನದಿ ಹರಿತಲ್ಲ, ತುಂಬ ನದಿಗಳಿದೆ ಅಲ್ಲಿ. ಆ ಬಂಗಾಳಕ್ಕೆ ಇನ್ನೊಂದು ಹೆಸರಿತ್ತು ಮುಂಚೆ, ನದಿ ಮಾತ್ರಿಕ ದೇಶ ಅಂಥೇಳಿ. ನದಿ ಮಾತ್ರಿಕ ದೇಶ ಅಂದರೆ ಏನು, ಎಲ್ಲಿ ಎಷ್ಟು ತುಂಬ ನದಿಗಳಿದೆ. ಅದಕ್ಕೆ ಅವರು
ಫಿಶ್ಶಿಗೆ ಏನಂತಾರೆ ಅವರು, ಗಂಗಾ ಪ್ರಸಾದ್ ಅಂತ ಹೇಳ್ತಾರೆ. ಗಂಗಾದೇವಿಯ ಪ್ರಸಾದ ಅಂತ ಶಾಸ್ತ್ರದಲ್ಲಿ ಹೇಳಿದೆ. ಫಿಶ್ ತಿಂದಂದರೆ ಎಲ್ಲ ಥರ ಮಾಂಸ ತಿಂದಂಗೆ ಅದು. ನಮ್ಮ ವೇದಶಾಸ್ತ್ರಗಳಲ್ಲಿ ಹೇಳಿದೆ. ಸೊ ಹೀಗೆ ಚೈತನ್ಯ ಮಹಾಪ್ರಭುಗಳ ಹೆಸರಿನಲ್ಲಿ ಏನು ಮಾಡಿದರು, ಈ ಥರ ಪಾಪಗಳನ್ನು ಮಾಡ್ತಾಯಿದ್ರು. ಭಕ್ತಿ ವಿನೋದ್ ಠಾಕೂರ್ ಅವರು ಬರುವಕ್ಕಿಂತ ಮುಂಚೆ 300 ವರ್ಷ ಈ ಪರಿಸ್ಥಿತಿ ಇತ್ತು, ಈ ಸಂಪ್ರದಾಯದ ಪರಿಸ್ಥಿತಿ ಅಲ್ಲಿ ಹೀಗಾಗಿತ್ತು. ಇದು ಅಷ್ಟೇ, ನಾನು ಒಂದು ಮಾಂಸದ ಬಗ್ಗೆ ಅಷ್ಟೇ ಹೇಳಿದ್ದೀನಿ. ಇನ್ನೂ ಎಲ್ಲ ಥರ ಪಾಪಗಳನ್ನು ನಾ ಪ್ರಸಿದ್ಧ ಸ್ವಾಮಿ ಬಗ್ಗೆ ಯಾಕೆ ಹೇಳಿದೆ, ಆ ಪ್ರಸಿದ್ಧ ಸ್ವಾಮಿ ಏನು ಈ ವೈಷ್ಣವ ಸಂಪ್ರದಾಯವನ್ನು, ಚೈತನ್ಯ ಮಹಾಪ್ರಭುಗಳ ಸಂಪ್ರದಾಯವನ್ನು ಅವನು ತುಂಬ ಖಂಡನೆ ಮಾಡಿದ್ದಾನೆ. ಯಾಕಂದರೆ ಅವನು ಬರೋಕ್ಕಿಂತ ಮುಂಚೆ ಈ ಪರಿಸ್ಥಿತಿ ಇತ್ತು. ಅದರಲ್ಲಿ ಸತ್ಯತೆ ಇದೆ. ಅದರಲ್ಲಿ ಒಂದೊಂದು ಸಲ ಅದಕ್ಕೆ ಸೆಕ್ಸ್ ಕಲ್ಟ್ ಅಂತಿದ್ರು. ಅಂದರೆ ಬರೀ ಮೈಥುನ ಭೋಗ ಮಾಡುವ ಸಂಪ್ರದಾಯ ಅಂಥೇಳಿ. ಸೊ ಹೀಗೆ ಆ ಪರಿಸ್ಥಿತಿ ಬಂದಿತ್ತು. ಅಲ್ಲಿ ವೃಂದಾವನದಲ್ಲಿ ಅಲ್ಲಿ ಇನ್ನೂ ಚೆನ್ನಾಗಿ ನಡೀತಾ ಇತ್ತು ಅಲ್ಲಿ. ಯಾಕಂದರೆ ಅಲ್ಲಿ ನಡುವೆ ಅಂದರೆ ಚೈತನ್ಯ ಮಹಾಪ್ರಭುಗಳಾದರೆ ಆದ ನಂತರ ಈ 6 ಗೋಸ್ವಾಮಿಗಳಾದರು. ಗೋಸ್ವಾಮಿಗಳಾದ ನಂತರ 3 ಪ್ರಸಿದ್ಧ ಆಚಾರ್ಯರಾದರು ಬಂಗಾಳದಲ್ಲಿ. ನರೋತ್ತಮ ದಾಸ್ ಠಾಕೂರರು, ನಾವು ಈಗ ಒಂದಿಷ್ಟು ಗೀತೆಗಳನ್ನು ಹಾಡಿದ್ದೀವಲ್ಲ, ನರೋತ್ತಮ ದಾಸ್ ಠಾಕೂರರು, ಶ್ರೀನಿವಾಸ ಆಚಾರ್ಯರು ಮತ್ತು ಶ್ಯಾಮಾನಂದ ಪಂಡಿತರು, ಇವರು 3 ಆಚಾರ್ಯರಾಗಿದ್ದರು. ಅವರಾದ ನಂತರ 300 ವರ್ಷ ಏನು ಸರಿಯಾಗಿ ಯಾವುದೇ ದೊಡ್ಡ ಆಚಾರ್ಯ ಆಗಿರಲಿಲ್ಲ ಅಲ್ಲಿ ಬಂಗಾಳದಲ್ಲಿ. ಇಲ್ಲಿ ವೃಂದಾವನದಲ್ಲಿ ಬಲದೇವ್ ವಿದ್ಯಾಭೂಷಣ್, ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ ಅವರೆಲ್ಲ ಇದ್ದರು ಪ್ರಸಿದ್ಧ. ಅವರು ಎಷ್ಟೆಲ್ಲ ಶಾಸ್ತ್ರಗಳನ್ನು, ಅದೊಂದು ಹೊಸ ಯುಗನೇ ಇತ್ತು ಆವಾಗ. ಯಾಕಂದರೆ ಎಷ್ಟೊಂದು ಶಾಸ್ತ್ರಗಳ ರಚನೆ ಆಯಿತು, ಭಾಷ್ಯಗಳ ರಚನೆ, ಶಾಸ್ತ್ರಗಳ ಮೇಲೆ ಭಗವದ್ಗೀತೆ, ಭಾಗವತ, ಉಪನಿಷತ್ಗಳು, ವೇದಾಂತ, ಇದರೆಲ್ಲರ ಮೇಲೆ ಭಾಷ್ಯಗಳನ್ನು ರಚನೆ ಮಾಡಿ ತುಂಬ ಅದ್ಭುತ ಒಂದು ಶಾಸ್ತ್ರಗಳ ಅದು ಒಂದು ವಿದ್ವತ್ತತೆಯ ಒಂದು ಕಾಲ ಇತ್ತದು ಅವಾಗ. ಆದರೆ ಇಲ್ಲಿ ಬಂಗಾಳದಲ್ಲಿ ಏನಾಗಿತ್ತು, ಬಂಗಾಳ ಮತ್ತು ಒಡಿಸ್ಸಾದಲ್ಲಿ ತುಂಬ ಅಧೋಗತಿಗೆ ಹೋಗಿತ್ತದು. ಆದರೆ ಭಕ್ತಿ ವಿನೋದ್ ಠಾಕೂರ್ ಅವರು ಒಂದಿಷ್ಟು ಜನ ಇದ್ದರು, ಶುದ್ಧ ವೈಷ್ಣವ ಬಾಬಾಜಿಗಳು ಇರ್ತಿದ್ರು. ಅವರು ಏನು ಮಾಡ್ತಿದ್ರು, ಅವರು ಯಾರ ಜೊತೆನೂ ಸಂಪರ್ಕ ಇರಲಿಲ್ಲ. ಅವರು ತುಂಬ ವಿರಕ್ತರಾಗಿ ತಮ್ಮ ಭಜನೆಯಲ್ಲಿ ತೊಡಗಿರ್ತಿದ್ರು. ನಾವು ನೋಡ್ತೀವಿ ಜಗನ್ನಾಥ್ ದಾಸ್ ಬಾಬಾಜಿ, ಅವ್ರಿಗಿಂತ ಮುಂಚೆ ಎಷ್ಟೋ ಬಾಬಾಜಿಗಳು ಎಲ್ಲ, ಗೌರ್ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್, ಹೀಗೆ ಎಷ್ಟೋ ಬಾಬಾಜಿಗಳು ಇರ್ತಿದ್ರು. ಮತ್ತು ಇನ್ನೊಂದಿಷ್ಟು ಗೃಹಸ್ಥರು ಇರ್ತಿದ್ರು. ಅವರು ಏನು ತಮ್ಮಷ್ಟಕ್ಕೆ ತಾವೇ ಏನು ಎಲ್ಲ ಪ್ರಚಾರವನ್ನು ಮಾಡ್ತಾ, ಪ್ರಚಾರ ಅಲ್ಲ, ತಮ್ಮಷ್ಟಕ್ಕೆ ತಾವೇ ಎಲ್ಲ ಭಕ್ತಿ ಸಾಧನೆಯಲ್ಲಿ ಸೇವೆಯಲ್ಲಿ ತೊಡಗಿ ತಮ್ಮಷ್ಟಕ್ಕೆ ತಾವೇ ಇದ್ಬಿಡ್ತಾಯಿದ್ರು. ಆದರೆ ಭಕ್ತಿ ವಿನೋದ್ ಠಾಕೂರ್ ಅವರು ಬಂದು ಏನು ಮಾಡಿದರು, ಎಲ್ಲ ಕಡೆ ಇದನ್ನು ಶುದ್ಧ ವೈಷ್ಣವ ಧರ್ಮವನ್ನು ಪ್ರಚಾರ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅವರು ಗ್ರಂಥಗಳನ್ನು ರಚನೆ ಮಾಡಿದರು, ಎಲ್ಲ ಆಧ್ಯಾತ್ಮಿಕ ಸಂಸ್ಥೆಗಳನ್ನು ಕಟ್ಟಿದರು. ಎಲ್ಲ ಎಷ್ಟೋ ಕಡೆ ಅವರು ಹೋಗಿ ಪ್ರವಾಸ ಮಾಡಿ ಪ್ರಚಾರ ಮಾಡ್ತಿದ್ರು. ಅವರ ಸರ್ಕಾರಿ ಹುದ್ದೆಯಲ್ಲಿ ಯಾಕೆ ಇದ್ಕೊಂಡು ಅವರು ಪ್ರಚಾರ ಮಾಡಿದರು. ಆಗಿನ ಕಾಲದಲ್ಲಿ ಬಂಗಾಳದಲ್ಲಿ ನಾವು ನೋಡಿದರೆ ಬ್ರಿಟಿಷರ ಸಂಪರ್ಕದಿಂದ ಬಂದು ಒಂದು ಹೊಸ ಸಾಮಾಜಿಕ ವರ್ಗದ ಸ್ಥಾಪನೆ ಆಯಿತು. ಒಂದು ಸಾಮಾಜಿಕ ವರ್ಗ ಹುಟ್ಕೊಳ್ತು. ಅದಕ್ಕೆ ಭದ್ರಲೋಕ ಅಂತ ಹೇಳ್ತಿದ್ರು. ಭದ್ರಲೋಕ ಅಂದರೆ ಏನು, ಯಾರು ಪಾಶ್ಚಾತ್ಯ ಶಿಕ್ಷಣದಲ್ಲಿ ಶಿಕ್ಷಣವನ್ನು ಪಡೆದು ಅವರಲ್ಲಿ ನೌಕರಿ ಮಾಡೋದು, ಸರ್ಕಾರಿ ಹುದ್ದೆಗಳನ್ನು ತಗೊಂಡು ಏನು ಮಾಡ್ತಿದ್ರು, ಅದೊಂದು ಬೇರೆ ವರ್ಗನ ಆಯಿತು. ಅದಕ್ಕೆ ಭದ್ರಲೋಕ ಅಂತ ಹೇಳ್ತಾರೆ. ಆ ಭದ್ರಲೋಕದವರು ಈ ಚೈತನ್ಯ ಮಹಾಪ್ರಭುಗಳ ಸಂಪ್ರದಾಯನ ತುಂಬ ಹೀಯಾಳಿಸ್ತಾ ಇದ್ರು ಅವರು. ಅದಕ್ಕೋಸ್ಕರ ಭಕ್ತಿ ವಿನೋದ್ ಠಾಕೂರ್ ಏನು ಮಾಡಿದರು, ಅವರು ಒಳ್ಳೆಯ ಶಿಕ್ಷಣವನ್ನು ಪಡೆದು ಒಳ್ಳೆಯ ಹುದ್ದೆಯಲ್ಲಿ ಇದ್ಕೊಂಡು
ಈ ವೈಷ್ಣವ ಧರ್ಮವನ್ನು, ಚೈತನ್ಯ ಮಹಾಪ್ರಭುಗಳ ಧರ್ಮವನ್ನು ಮತ್ತೆ ಪುನರುತ್ಥಾನ ಮಾಡಿದರು ಅವರು. ಅದಕ್ಕೋಸ್ಕರ ಅವ್ರಿಗೇನು ಆಧುನಿಕ ಯುಗದಲ್ಲಿ ಈ ಶುದ್ಧ ಭಕ್ತಿಯ ಸಂಪ್ರದಾಯದ ತಂದೆ ಅಂಥೇಳಿ, ಫಾದರ್ ಆಫ್ ದ ತಂದೆ ಅಂತ ಹೇಳಲಾಗಿದೆ. ಅದಕ್ಕೆ ಬೇರೆ ಬೇರೆ ಶಬ್ದಗಳನ್ನು ಉಪಯೋಗ ಮಾಡಿದ್ದಾರೆ ಭಕ್ತಿವಿನೋದ. ಸೊ ಅವರು ಮತ್ತೆ ಚೈತನ್ಯ ಮಹಾಪ್ರಭುಗಳ ಸಂಪ್ರದಾಯವನ್ನು ಪುನರುತ್ಥಾನಗೊಳಿಸಿದರು ಅವರು, ಭಕ್ತಿವಿನೋದ ಠಾಕೂರ್ ಅವರು. ಸೊ ಹೀಗೆ ಅವರು ಪ್ರಚಾರ ಮಾಡಿದರು, ಎಷ್ಟೋ ಗ್ರಂಥಗಳನ್ನು ರಚನೆ ಮಾಡಿದರು. ಅವರ ಎಷ್ಟೋ ಗ್ರಂಥಗಳು ಕಳೆದು ಹೋಗಿದೆ ಭಕ್ತಿವಿನೋದ ಠಾಕೂರ್ ಅವ್ರದ್ದು. ಈಗ ಒಂದಿಷ್ಟು ಧರ್ಮ ಶಿಕ್ಷಾ ಅಂಥೇಳಿ ಒಂದಿಷ್ಟು ಅವರ ಪರಿಚಯಸ್ಥರು ಅವ್ರು ಏನು ಹೇಳಿದರು, ನಮ್ಮ ಮಕ್ಕಳಿಗೆ ನಾವು ಏನು ಕೊಡಬೇಕು, ಧಾರ್ಮಿಕ ಶಿಕ್ಷಣವನ್ನು ಕೊಡಬೇಕು ಅಂಥೇಳಿ. ಹೇಗೆ ಮುಸಲ್ಮಾನರು, ಈಗಲೂ ಮುಸಲ್ಮಾನರು ಈ ಮದ್ರಾಸಗಳನ್ನು ನಡೆಸ್ತಾರಲ್ಲ, ಮತ್ತು ಕ್ರೈಸ್ತರು ಅವ್ರ ಸ್ಕೂಲ್ಗಳಿರ್ತವೆ, ಅವರು ಮಿಕ್ಸ್ ಅವರು ಯಾವಾಗಲೂ. ಅದೇ ಥರ ನಮ್ಮ ಮಕ್ಕಳಿಗೇನು ಈ ಪಾಶ್ಚಾತ್ಯ ದೇಶದಲ್ಲಿನೂ ಕ್ರೈಸ್ತರು ಏನು ಮಾಡ್ತಿದ್ರು, ಈಗ ಎಜುಕೇಷನ್ ಸೆಕ್ಯುಲರ್ ಆದ ನಂತರನೂ ಸಂಡೇ ಸ್ಕೂಲ್ ಅಂಥೇಳಿ ನಡೆಸ್ತಾರೆ ಅವರು. ಹರೇ ಕೃಷ್ಣ. ಸಂಡೇ ಸ್ಕೂಲ್ ಅಂಥೇಳಿ ಅವರು ನಡೆಸ್ತಾರೆ ಅವರು. ಆ ಸಂಡೇ ಸ್ಕೂಲ್ನಲ್ಲಿ, ಚರ್ಚ್ನಲ್ಲಿ ಸಂಡೇ ಸ್ಕೂಲ್ಗಳು ನಡೀತದೆ ಚರ್ಚ್ನಲ್ಲಿ. ಆ ಮಕ್ಕಳಿಗೆ ಚರ್ಚಿಗೆ ಹೋಗಿ ಅಲ್ಲಿ ಸ್ಕೂಲ್ ಅಟೆಂಡ್ ಆಗ್ತಾರೆ, ಸಂಡೇ ಸ್ಕೂಲ್ನಲ್ಲಿ ಎಲ್ಲ ಬೈಬಲ್ ಬಗ್ಗೆ ಅವ್ರು ಹೇಳ್ಕೊಡ್ತಾರೆ ಅವರು. ಸೊ ಅದೇ ಥರ ಇವರ ಪರಿಚಯಸ್ಥರು ಇವ್ರಿಗೇನು ರಿಕ್ವೆಸ್ಟ್ ಮಾಡಿದರು ಭಕ್ತಿವಿನೋದ ಠಾಕೂರ್ ಅವರಿಗೆ, ನಮಗೂ ನಮ್ಮ ಮಕ್ಕಳಿಗೆ ಏನು ಮಾಡೋಣ, ನಾವು ಧಾರ್ಮಿಕ ಶಿಕ್ಷಣವನ್ನು ಕೊಡೋಣ ಅಂಥೇಳಿ. ಅದಕ್ಕೋಸ್ಕರ ಅವರು ಹಂತದಲ್ಲಿ ಈ ಧರ್ಮ ಶಿಕ್ಷಾ ಅಂಥೇಳಿ ಒಂದಿಷ್ಟು ಗ್ರಂಥಗಳನ್ನು ಬರೆದರು ಭಕ್ತಿವಿನೋದ ಠಾಕೂರ್ ಅವರು. ಈಗ ಆ ಗ್ರಂಥಗಳು ಇಲ್ಲ, ಅವು ಕಳೆದು ಹೋಗಿದೆ ಅದೆಲ್ಲ. ದೇ ಆರ್ ಲಾಸ್ಟ್. ಹೀಗೆ ಎಷ್ಟೋ ನಾವು, ಯಾಕಂದರೆ ಈಗಿನ ಕಾಲದಲ್ಲಿ ಈಗ ಪ್ರತಿದಿನ ಎಷ್ಟೋ ನಮ್ಮ ಸಂಸ್ಕೃತ ಮತ್ತು ಧಾರ್ಮಿಕ ಗ್ರಂಥಗಳು, ವೈದಿಕ ಗ್ರಂಥ, ಧಾರ್ಮಿಕ ಗ್ರಂಥಗಳು ನಾಶವಾಗ್ತಾಯಿದೆ ಎಷ್ಟೋ. ಅವೆಲ್ಲ ತಾಳೆ ಮರದ ಎಲೆ ಮೇಲೆ ಬರಿತಿದ್ರಲ್ಲ, ಫಾರ್ಮ್ ಲೀವ್ಸ್. ಆ ಫಾರ್ಮ್ ಲೀವ್ಸ್ ಮ್ಯಾನುಸ್ಕ್ರಿಪ್ಟ್ಸ್ ಏನಾಗ್ತಾಯಿದೆ, ಇನ್ನೂ ನಾಶ ಆಗ್ತಾಯಿದೆ ಪ್ರತಿದಿನ. ಅದಕ್ಕೆ ಎಷ್ಟೋ ಸಲ ಪ್ರಭುಪಾದ, ಈಗ ಸರ್ಕಾರದವರು ಅದಕ್ಕೆ ಅಷ್ಟೊಂದು ಏನೂ ಕೊಡ್ತಾಯಿಲ್ಲ. ಎಷ್ಟೋ ಸಂಶೋಧನಾ ಸಂಸ್ಥೆಗಳಿದೆ, ಆದರೂ ಪ್ರತಿದಿನ ಎಷ್ಟೋ ನಾಶ ಆಗ್ತಾಯಿದೆ. ಈಗ ಭಾರತೀಯರು ಏನು ಮಾಡ್ತಾಯಿದ್ದಾರೆ, ಬರೀ ದುಡ್ಡು ಗಳಿಸೋದು, ಜಾಬ್ ಅಂತೇಳಿ ಬರೀ ಜಾಬ್ ಅಂಥ ಸಮಾಜ ಮಾಡಿಬಿಟ್ಟಿದ್ದೀವಿ ನಾವೀಗ. ಬರೀ ಯಾವಾಗಲೂ ದುಡ್ಡು. ಅಥವಾ ಇಂಜಿನಿಯರಿಂಗ್ ಮಾಡಿ ಅಮೆರಿಕಕ್ಕೆ ಹೋಗೋದು ಡಾಲರ್ ಗಳಿಸ್ಲಿಕ್ಕೆ. ಇದರಿಂದ ಏನು ಭೌತಿಕ ಸುಖನೂ ಇಲ್ಲ, ಧಾರ್ಮಿಕ ಆಧ್ಯಾತ್ಮಿಕ ವಿಷಯಗಳು ಸಂಗತಿಗಳಂತೂ ದೂರ ಆಯಿತು. ಇಂಥ ಅಜ್ಞಾನ ಇದೊಂದು, ಬರೀ ಇಟ್ಸ್ ಜಸ್ಟ್ ಇಗ್ನೋರೆನ್ಸ್. ಅಜ್ಞಾನದಿಂದ ಏನು ಭೌತಿಕ ಸುಖನೂ ಆಗಲ್ಲ, ಆಧ್ಯಾತ್ಮಿಕ ಮುಕ್ತಿ ಮೋಕ್ಷ ಅಂತೂ ದೂರ ಆಯಿತು. ಹೀಗೆ ಎಷ್ಟೋ ಭಕ್ತಿವಿನೋದ ಠಾಕೂರ್ ಗ್ರಂಥಗಳು ನಾಶ ಆಗಿದೆ, ಸರಸ್ವತಿ ಠಾಕೂರ್ ಅವ್ರದ್ದು ನಾಶ ಆಗಿದೆ. ಸೊ ಭಕ್ತಿವಿನೋದ ಠಾಕೂರ್ ಆಶೆ ಏನಿತ್ತು, ಮುಂದೆ ಹೋಗಿ ಈ ಚೈತನ್ಯ ಮಹಾಪ್ರಭುಗಳ ಸಂಪ್ರದಾಯ ಏನು ಜಗತ್ತಿನಲ್ಲಿ ಒಂದು ದೊಡ್ಡ ಧಾರ್ಮಿಕ ಶಕ್ತಿಯಾಗಿ ಕಾಣಿಸ್ಕೊಳ್ಳಬೇಕಂತ ಹೇಳಿ ಅವ್ರದ್ದು ಇಚ್ಛೆ ಇತ್ತು. ಯಾಕಂದರೆ ಚೈತನ್ಯ ಮಹಾಪ್ರಭುಗಳನ್ನೇ ಹೇಳಿದ್ದು, ಏನಂತ ಹೇಳಿದರು, ಪೃಥ್ವೀತೆ ಆಚೆ ಯತನಗರಾದಿ ಗ್ರಾಮ ಸರ್ವತ್ರ ಪ್ರಚಾರ ಹೈವೇ ಮೋರ ನಾಮ. ನನ್ನ ನಾಮ
ಪ್ರತಿಯೊಂದು ಹಳ್ಳಿ ನಗರಗಳಲ್ಲಿ ಏನು ಕೇಳಿಸುತ್ತೆ ಅಂಥೇಳಿ ಅಥವಾ ಹರಡುತ್ತೆ ಅಂಥೇಳಿ ಚೈತನ್ಯ ಮಹಾಪ್ರಭುಗಳು ಭವಿಷ್ಯವಾಣಿ ಮಾಡಿದರು. ಅದನ್ನು ಭಕ್ತಿವಿನೋದ್ ಠಾಕೂರ್ ಅದನ್ನು ಏನು ಮಾಡಿದರು, ಅದನ್ನು ಅದು ಆಗಲಿ ಅಂಥೇಳಿ ಆಶೆಪಟ್ಟು ಅವರು ಪ್ರಯತ್ನ ಮಾಡಿದರು. ಅವರು ತಮ್ಮ ಸಜ್ಜನ ತೋಷಣಿ ಅಂಥೇಳಿ ಒಂದು ಪತ್ರಿಕೆಯನ್ನು ಆರಂಭ ಮಾಡಿದರು. 1881ರಲ್ಲಿ ಆ ಪತ್ರಿಕೆಯಲ್ಲಿ ಒಂದು ಲೇಖನಿಯಲ್ಲಿ ಅವ್ರು ಏನು ಮಾಡ್ತಾರೆ, ಇದ್ರ ಬಗ್ಗೆ ಬರೀತಾರೆ. ಅವರು ಒಂದು ದಿನ ಬರುತ್ತೆ ಯಾವಾಗ ಚೈತನ್ಯ ಮಹಾಪ್ರಭುಗಳ ಈ ಸಂಪ್ರದಾಯ ಏನು ಜಗತ್ತಿನ ಪ್ರಮುಖ ಧಾರ್ಮಿಕ ಸಂಪ್ರದಾಯ ಆಗಿರುತ್ತೆ. ಆವಾಗ ಬೇರೆ ಎಲ್ಲ ಧಾರ್ಮಿಕ ಸಂಪ್ರದಾಯಗಳು ಏನು ಉಳಿಯಲ್ಲ. ಇದರಲ್ಲೇ ಎಲ್ಲ ಏನಾಗಿಬಿಡ್ತಾವೋ ಅವು ಮರ್ಜ್ ಆಗಿಬಿಡ್ತಾವೆ, ಇದರಲ್ಲಿ ಐಕ್ಯವಾಗಿಬಿಡ್ತಾವೆ, ಸೇರ್ಕೊಂಡು ಬಿಡ್ತಾವೆ ಅಂಥೇಳಿ. ಮತ್ತು ಎಲ್ಲ ಯುರೋಪು, ಆಸ್ಟ್ರೇಲಿಯಾ, ಫ್ರಾನ್ಸು, ಅಮೇರಿಕಾ ಎಲ್ಲ ದೇಶಗಳ ವಾಸಿಗಳು ಏನಾಗ್ತಾರೆ ಈ ಸಂಪ್ರದಾಯದಲ್ಲಿ ಸೇರ್ಕೋತಾರೆ. ಮತ್ತು ಎಲ್ಲರೂ ಮೃದಂಗ ಕರ್ತಾಲಗಳನ್ನು ಬಾವುಟಗಳನ್ನು ಹಿಡ್ಕೊಂಡು ಚೈತನ್ಯ ಮಹಾಪ್ರಭುಗಳ ಮತ್ತು ಕೃಷ್ಣನ ನಾಮ ಸಂಕೀರ್ತನೆ ಮಾಡ್ತಾರೆ. ಅವರ ಹಣೆಯ ಮೇಲೆ ಏನೋ ತಿಲಕ ಧಾರಣೆ ಮಾಡ್ತಾರೆ. ಇದ್ರ ಬಗ್ಗೆ ಎಲ್ಲ ಅವರು ಬರೀತಾರೆ, ಅವರು ಭಕ್ತಿವಿನೋದ್ ಠಾಕೂರ್ ಅವರು. ಹೀಗೆ ಭಕ್ತಿವಿನೋದ್ ಠಾಕೂರ್ ಅವರು ಚೈತನ್ಯ ಮಹಾಪ್ರಭುಗಳ ಶುದ್ಧ ಬೋಧನೆಗಳನ್ನು ಏನು ಮಾಡಿದರು, ಹರಡಿಸಿದರು. ಆದರೂ ಪಾಶ್ಚಾತ್ಯ ದೇಶದಲ್ಲಿ ಮತ್ತು ಪೂರ್ವ ಮತ್ತು ಪಶ್ಚಿಮದ ಸಂಗಮವಾಗೋದು ಆಧ್ಯಾತ್ಮಿಕ ಸ್ತರದಲ್ಲಿ, ಧಾರ್ಮಿಕ ಸ್ತರದಲ್ಲಿ ಏನು ಸಂಗಮವಾಗೋದು ಇನ್ನೂ ತುಂಬ ದೂರ ಇತ್ತು. ಅದು ಆ ಸಂಕಲ್ಪ, ಅದು ಆ ಒಂದು ಮಹತ್ವಾಕಾಂಕ್ಷೆ ಏನಿತ್ತಲ್ಲ ಅದು ತುಂಬ ದೂರ ಇತ್ತು. ಅದಕ್ಕೋಸ್ಕರ ಏನೋ ಒಂದು ದಿನ ರಾತ್ರಿ ಅವರು ಭಕ್ತಿವಿನೋದ್ ಠಾಕೂರ್ ಅವರು ಜಗನ್ನಾಥ್ಪುರಿಯಲ್ಲಿದ್ದಾಗ ಒಂದು ದಿನ ರಾತ್ರಿ ಜಗನ್ನಾಥ ಅವರ ಕನಸಿನಲ್ಲಿ ಬಂದು ಭಕ್ತಿವಿನೋದ್ ಠಾಕೂರ್ ಅವ್ರಿಗೆ ಏನು ಕೇಳ್ತಾನೆ, ನೀನೇನು ಮಾಡ್ತಾ ಇದ್ದೀಯಾ ಅಂಥೇಳಿ. ನೀನೇನು ಮಾಡಬೇಕು, ನೀನೇನು ಮಾಡ್ತಾ ಇದ್ದೀಯಾ, ನೀನು ಬರೀ ಒಂದು ಸರ್ಕಾರಿ ನೌಕರಿಯಲ್ಲಿ. ಅವ್ರು ಏನೆಲ್ಲ ಮಾಡ್ತಾಯಿದ್ರು ಭಕ್ತಿವಿನೋದ್ ಠಾಕೂರ್ ಅವರು, ಆದರೂ ಭಗವಂತನ ಇಚ್ಛೆ ಅಲ್ಲ. ಭಗವಂತ ಯಾವಾಗಲೂ ತನ್ನ ಶುದ್ಧ ಭಕ್ತರಿಗೆ ಯಾವಾಗಲೂ ಸೇವೆ ಕೊಡ್ತಾ ಇರ್ತಾನೆ. ಇನ್ನಷ್ಟು ಹೆಚ್ಚು ಹೆಚ್ಚು ಸೇವೆ ಕೊಡ್ತಾ ಇರ್ತಾನೆ. ಸೇವೆಯನ್ನು ಅವರ ಕೀರ್ತಿ ಹರಡಲಿ ಅಂಥೇಳಿ. ಅವಾಗ ಜಗನ್ನಾಥ ಬಂದು ಅವರ ಕನಸಿನಲ್ಲಿ ನೀನೇನು ಮಾಡ್ತಾ ಇದ್ದೀಯ, ಬರೀ ನೀನೇನೋ ಕೋರ್ಟಿಗೆ ಹೋಗಿ ಎಲ್ಲ ಈ ಕೋರ್ಟ್ ಕೇಸುಗಳನ್ನು ಏನು ಮಾಡೋದು, ಅವನ್ನ ಸಾಲ್ವ್ ಮಾಡೋದ್ರಲ್ಲೇ ನಿನ್ನ ಜೀವನ ಹೋಗ್ತಾ ಇದೆ ಅಂಥೇಳಿ ಜಗನ್ನಾಥ ಅವ್ರಿಗೆ ಜಾಗೃತಗೊಳಿಸ್ತಾರೆ. ಆವಾಗ ಭಕ್ತಿವಿನೋದ್ ಠಾಕೂರ್ ಅವರು ಏನು ಹೇಳ್ತಾರೆ ಜಗನ್ನಾಥನಿಗೆ, ನಿಮ್ಮ ಬೋಧನೆಗಳು ಏನು, ಜಗನ್ನಾಥ ಅಂದರೆ ಕೃಷ್ಣ, ಕೃಷ್ಣ ಅಂದರೆ ಚೈತನ್ಯ ಮಹಾಪ್ರಭು, ಎಲ್ಲರೂ ಒಂದೇ, ಮೂರೂ ಒಂದೇ. ನಿನ್ನ ಬೋಧನೆಗಳು ಏನಾಗಿದೆ, ಎಲ್ಲ ಆಲ್ಮೋಸ್ಟ್ ನಾಶ ಆಗಿದೆ. ಅದಕ್ಕೋಸ್ಕರ ಇದನ್ನು ನನ್ನಿಂದ ಇದನ್ನು ಏನು ಮತ್ತೆ ಸ್ಥಾಪನೆ ಮಾಡೋದು ಕಷ್ಟ, ನನ್ನಲ್ಲಿ ಅಷ್ಟು ಶಕ್ತಿ ಇಲ್ಲ ಅಂಥೇಳಿ ಹೇಳ್ತಾರೆ ಭಕ್ತಿ. ಅದಕ್ಕೋಸ್ಕರ ನೀನೇನು ಮಾಡಬೇಕು, ನಿನ್ನ ಒಬ್ಬ ಸಂಗಡಿಗರಲ್ಲಿ ಭಗವಂತನಿಗೆ ಹೇಳ್ತಾ ಇದ್ದಾರೆ ಅವರು, ಒಬ್ಬನನ್ನು ನೀವು ಕಳಿಸ್ಕೊಡ್ಬೇಕು ಅಂಥೇಳಿ ಪ್ರಾರ್ಥನೆ ಮಾಡ್ತಾರೆ. ಆವಾಗ ಆ ಸಮಯದಲ್ಲೇ ಆ ಕನಸು ಆದ ಸ್ವಲ್ಪ ಸಮಯದಲ್ಲಿ ಏನು ಒಂದಿಷ್ಟು ಸಮಯ ಆದ ಕಾಲ ಹೋದ ನಂತರ ಅವರ ಮನೆಯಲ್ಲಿ ಯಾರು ಹುಟ್ಕೋತಾರೆ, ಸರಸ್ವತಿ ಠಾಕೂರ್ ಅವರು ಹುಡ್ತಾರೆ. ಅವರು ಹುಟ್ಟಿದಾಗ ಒಬ್ಬ ಜ್ಯೋತಿಷಿ ಬಂದು ನೋಡ್ತಾರೆ ಅವರ ಎಲ್ಲ ಲಕ್ಷಣಗಳನ್ನು, ಆ ಮಗುವಿನ ಲಕ್ಷಣಗಳನ್ನು. ಆ ಲಕ್ಷಣಗಳನ್ನು ನೋಡಿದಾಗ ಅವ್ರಿಗೆ ಏನು 32 ಒಬ್ಬ ಮಹಾಪುರುಷನ 32 ಲಕ್ಷಣಗಳ ಅಲ್ಲಿ ಕಂಡು ಬರ್ತವೆ. ಅವು 32 ಮಹಾಪುರುಷನ 32 ಲಕ್ಷಣಗಳು ಯಾವುವು? ಆ 32 ಲಕ್ಷಣಗಳನ್ನು ಸಾಮುದ್ರಿಕ ಅಂಥೇಳಿ ಒಂದು ಶಾಸ್ತ್ರ ಇದೆ. ಆ ಶಾಸ್ತ್ರದಲ್ಲಿ ಈ 32 ಲಕ್ಷಣಗಳನ್ನು ವರ್ಣನೆ ಮಾಡಲಾಗಿದೆ. ಏನದು? ಪಂಚದೀರ್ಘ ಪಂಚಸೂಕ್ಷ್ಮ ಸಪ್ತರಕ್ತ ಷಡುನ್ನತಃ
ತ್ರೀರಶ್ವ ಪ್ರತು ಗಂಭೀರೋ ದ್ವಾತ್ರಿಂಶಲ್ಲಕ್ಷಣೋ ಮಹಾನ್. ದ್ವಾತ್ರಿಂಶಲ್ ಅಂದರೆ ಏನು? 32. ಲಕ್ಷಣೋ ಮಹಾನ್. ಮಹಾನ್ ಅಂದರೆ ಒಬ್ಬ ಮಹಾನ್ ವ್ಯಕ್ತಿ, ಮಹಾಪುರುಷನ 32 ಲಕ್ಷಣಗಳು. ಈ ಶ್ಲೋಕವನ್ನು ನಾವು ಚೈತನ್ಯ ಮಹಾಪ್ರಭುಗಳ ಆವಿರ್ಭಾವವಾದಾಗ ಅಲ್ಲಿ ಚೈತನ್ಯ ಚರಿತಾಮೃತದಲ್ಲಿಯೂ ಈ ಶ್ಲೋಕವನ್ನು ಉಲ್ಲೇಖ ಮಾಡಲಾಗಿದೆ. ಚೈತನ್ಯ ಮಹಾಪ್ರಭುಗಳ ಸಂಬಂಧದಲ್ಲಿಯೂ ಈ ಶ್ಲೋಕದ ಆಧಾರದ ಮೇಲೆ ಅವರ ಗುಣಗಳನ್ನು ಚರ್ಚೆ ಮಾಡಲಾಗಿದೆ. ಇಲ್ಲಿಯೂ ಸರಸ್ವತಿ ಠಾಕೂರ್ ಅವರು ಹುಟ್ಟಿದಾಗ ಅವರಲ್ಲಿ ಈ 32 ಲಕ್ಷಣಗಳು ಕಂಡು ಬರ್ತವೆ. ಪಂಚದೀರ್ಘ, ಪಂಚ ಅಂಗಗಳು, 5 ಅಂಗಗಳು ಏನು ದೀರ್ಘವಾಗಿರ್ತವೆ. ದೀರ್ಘ ಅಂದರೆ ದೊಡ್ಡದಾಗಿರ್ತದೆ. ಯಾವುದು? ಅವರ ಮೂಗು ಮತ್ತು ಅವರ ಬಾಹುಗಳು, ಬಾಹು ಅಂತ ಆರ್ಮ್ಸ್ ಅಂತ ಬಾಹುಗಳು, ಮತ್ತು ಚಿನ್ ಅಂದರೆ ಏನಂತಾರೆ ಅದಕ್ಕೆ? ಚಿನ್, ಗಲ್ಲ. ಗಲ್ಲ ಅಂದರೆ ಇದಲ್ಲ, ಇದಕ್ಕೇನಂತಾರೆ? ಇದು ಗಲ್ಲನೇ? ಕೆನ್ನೆ. ಚಿನ್. ಅವರ ಮೂಗು, ಅವರ ಬಾಹುಗಳು, ಕೆನ್ನೆಗಳು, ಮತ್ತು ಕಣ್ಣುಗಳು, ಮತ್ತು ನೀಸ್ ಅಂದರೆ ನಮ್ಮ ಮೊಲಕಾಲುಗಳು, ಇವು ದೊಡ್ಡದಾಗಿರುತ್ತದೆ ಅಂಥೇಳಿ ಹೇಳ್ತಾರೆ. ಈ 5 ಏನು ದೊಡ್ಡದಾಗಿರುತ್ತೆ. ಮಹಾಪುರುಷನಲ್ಲಿ ಇವು 5 ದೊಡ್ಡದಾಗಿರುತ್ತೆ. ನೀವು ನೋಡ್ಕೋಬೋದು. ದೊಡ್ಡದ ಇರ್ಬೋದು. ನೀವೆಲ್ಲರೂ ಮಹಾಪುರುಷರೇ. ಅಂಥ ದೊಡ್ಡ ಮಹಾಪುರುಷರು ಅಲ್ಲಾದ್ರೂ ಯಾರು ಕೃಷ್ಣ ಭಕ್ತರಾಗಿರ್ತಾರಲ್ಲ ಅವರು ಒಳ್ಳೆಯ ಜನ ಅವರು. ದ 5 ಸೂಕ್ಷ್ಮ ಅಂಗಗಳು ಯಾವುದು? ಏನು? ಅವರ ಚರ್ಮ, ಮತ್ತು ಮುಂಬೆರಳುಗಳು, ಫಿಂಗರ್ ಟಿಪ್ಸ್, ಮುಂಬೆರಳುಗಳು, ಮತ್ತು ಅವರ ಹಲ್ಲುಗಳು, ಮತ್ತು ಅವರ ದೇಹದ ಮೇಲೆ ಕೂದಲುಗಳಿರುತ್ತಲ್ಲ ಅದು, ಮತ್ತು ತಲೆ ಮೇಲಿನ ಕೂದಲುಗಳು, ಇವು ತುಂಬ ಸೂಕ್ಷ್ಮವಾಗಿರುತ್ತೆ. ಸೊ ಇದು 5 ದೀರ್ಘ, 5 ಸೂಕ್ಷ್ಮ, ಮತ್ತು ಸಪ್ತ ರಕ್ತ, 7 ಅಂಗಗಳು, 7 ಭಾಗ ನಮ್ಮ ದೇಹದ ಭಾಗಗಳು ಏನು ಕೆಂಪಾಗಿರುತ್ತೆ. ರಕ್ತ ವರ್ಣ ಅಂದರೆ ಕೆಂಪು ಬಣ್ಣ. ಯಾವ್ಯಾವವು? ಅವರ ಕಣ್ಣುಗಳು ಕೆಂಪು, ಮತ್ತು ಪಾದಗಳು, ಸೋಲ್ಸ್, ಪಾದಗಳು ಕೆಂಪಾಗಿರುತ್ತೆ, ಮತ್ತು ನಮ್ಮ ಕೈ ಏನಂತಾರೆ ಇದಕ್ಕೆ? ಫಾರ್ಮ್ಸ್, ಹಸ್ತಗಳು ಏನು ಕೆಂಪಾಗಿರುತ್ತೆ. ಪ್ಯಾಲೆಟ್ ಅಂದರೆ ಏನು? ಕರಳು ಏನಂತಾರೆ ಅದಕ್ಕೆ? ಪ್ಯಾಲೆಟ್, ಕಂಠ, ಪ್ಯಾಲೆಟ್ ಅದು, ಅಥವಾ ನಾಲಿಗೆ ಅನ್ಬೋದು. ತುಂಬ ಕೆಂಪಾಗಿರುತ್ತೆ ಅದು. ಮತ್ತು ಉಗುರುಗಳೂ ಕೆಂಪಾಗಿರುತ್ತಂತೆ. ಮತ್ತು ಅಪ್ಪರ್ ಆ್ಯಂಡ್ ಲೋವರ್ ಲಿಪ್ಸ್ ಅಂದರೆ ತುಟಿಗಳು, ಅವು ಕೆಂಪಾಗಿರುತ್ತೆ. ಹೀಗೆ 7 ಅಂಗಗಳು ಏನು ರಕ್ತವಾಗಿರುತ್ತೆ. ಷಡ್ ಉನ್ನತಃ, ಷಡ್ ಉನ್ನತಃ 6 ರೇಸ್ ಪಾರ್ಟ್ಸ್. ರೇಸ್ ಅಂದರೆ ಏನು ಹೇಳ್ತೀರ ನಾವು? ಅಂದರೆ ಉಬ್ಬಿರ್ತಾರೆ, ಉಬ್ಬೋದು ಅಂತಾರಲ್ಲ. ಸೊ 6 ಅಂಗ ಭಾಗಗಳು ಏನೋ ಉಬ್ಬಿರುತ್ತದೆ. ಯಾವ್ಯಾವು? ಚೆಸ್ಟ್ ಅಂದರೆ ನಮ್ಮ ಎದೆ, ವಕ್ಷಸ್ಥಲ, ಮತ್ತು ಭುಜಗಳು, ಶೋಲ್ಡರ್ಸ್, ಮತ್ತು ಉಗುರುಗಳು, ನೋಸ್, ಇದು ರಿಪೀಟ್ ಆಗ್ತಾಯಿದೆ ಇಲ್ಲಿ, ನೋಸ್, ಮತ್ತು ಸೊಂಟ ಅಂದರೆ ಮೂಗು, ಸೊಂಟ ಮತ್ತು ಬಾಯಿ, ಇವು ಉಬ್ಬಿರುತ್ತೆ ಅಂತ ಹೇಳಿದ್ದಾರೆ. ರೇಸ್ಡ್ ಅಂತ ಹೇಳಿದ್ದಾರೆ. ಉನ್ನತವಾಗಿರುತ್ತೆ ಅಂಥೇಳಿ, ಅಂದರೆ ಮೇಲಿರುತ್ತೆ ಅಂಥೇಳಿ. ಹೀಗೆ 3 ಸ್ಮಾಲ್ ಪಾರ್ಟ್ಸ್, 3 ರಸ್ವ.
ರಸ್ವ ಅಂದರೆ ಗೊತ್ತಲ್ಲ, ರಸ್ವ ದೀರ್ಘ ಪ್ಲುತ ಅಂಥೇಳಿ ನೀವು ಅ ಆ ಈ ಅ ಆ ಅಂಥೇಳಿ ಅಂತೀವಲ್ಲ ನಾವು. ಅ ಅಂದರೆ ರಸ್ವ ಸಣ್ಣದು. ಯಾವ 3 ಸಣ್ಣ ಭಾಗಗಳು? ಒಂದು ಕಂಠ, ನೆಕ್ ಕುತ್ತಿಗೆ, ಮತ್ತು ಥೈಸ್ ಅಂದರೆ ತೊಡೆಗಳು, ಮತ್ತು ಜನನೇಂದ್ರಿಯ, ಇವು ಸಣ್ಣದಾಗಿರ್ತಂತ ಹೇಳ್ತಾರೆ. ಆಮೇಲೆ 3 ಬ್ರಾಡ್ ವಿಸ್ತೀರ್ಣವಾದ 3 ಅಂಗಗಳು ಅಥವಾ ಭಾಗಗಳು ಯಾವ್ಯಾವು? ಮತ್ತು ಅದು ನಮ್ಮ ಏನಿದೆ ಎದೆ ವಿಸ್ತಾರವಾಗಿರುತ್ತೆ, ಮತ್ತು ಹಣೆ, ಮತ್ತು ವೆಸ್ಟ್ ಸೊಂಟ. ಸೊ ಇವು 3 ವಿಸ್ತೀರ್ಣವಾದ ಭಾಗಗಳು. ದಿ ಗ್ರೇವ್ ಪಾರ್ಟ್ಸ್ ಆರ್ ದ ನೇವಲ್, ವಾಯ್ಸ್ ಆ್ಯಂಡ್ ಎಕ್ಸಿಸ್ಟೆನ್ಸ್. 3 ಆಳವಾದ ಭಾಗಗಳು ಯಾವುದು? ನಮ್ಮ ನಾಭಿ ಏನಿರುತ್ತಲ್ಲ, ನಾಭಿ ಗೊತ್ತಲ್ಲ, ನೇವಲ್, ನಾಭಿ. ಮತ್ತು ನಮ್ಮ ಅವರ ವಾಣಿ ಅಂದರೆ ಮಾತು, ಏನು ಶಬ್ದ, ಅದು ದೀರ್ಘವಾಗಿರುತ್ತೆ. ಮತ್ತು ಅವರ ಅಸ್ತಿತ್ವ ಅಂಥೇಳಿ ಎಕ್ಸಿಸ್ಟೆನ್ಸ್ ಅಂತ ಹೇಳ್ತಾರೆ. ಹೀಗೆ ಈ 32 ಭಾಗಗಳ ಮಹಾಪುರುಷನ ವರ್ಣನೆ ಆಗಿತ್ತು. ಮತ್ತು ಆ ಜ್ಯೋತಿಷ ಇವರ ಜಾತಕವನ್ನು ನೋಡಿ ಅವನೇನು ಹೇಳ್ತಾನೆ? ನಾನು ಎಷ್ಟೊಂದು ಜನರ ಜಾತಕವನ್ನು ನಿರ್ಮಾಣ ಮಾಡಿದ್ದೀನಿ. ಹೊರಸ್ಕೋಪ್ ಅಂತಾರಲ್ಲ, ಜಾತಕ ಅಂತಾರಲ್ಲ, ಹೊರಸ್ಕೋಪನ್ನು ಮಾಡಿದ್ದೀನಿ ನಾನು. ಆದರೆ ಐ ಹ್ಯಾವ್ ನಾಟ್ ಡನ್, ಇಲ್ಲಿ ಆಂಗ್ಲ ಭಾಷೆಯಲ್ಲಿ ಈ ಥರ ವರ್ಣನೆ ಮಾಡಿದ್ದಾರೆ. ಐ ಹ್ಯಾವ್ ಡನ್ ಮೆನಿ ಹಾರಸ್ಕೋಪ್ಸ್ ಇನ್ ಮೈ ಲೈಫ್, ಬಟ್ ಹ್ಯಾವ್ ನೆವರ್ ಬಿಫೋರ್ ಸೀನ್ ಒನ್ ರಿಪ್ಲೀಟ್ ವಿತ್ ಆಲ್ ಸೈನ್ಸ್ ಆಫ್ ಆ್ಯನ್ ಎಮಿನೆಂಟ್ ಪರ್ಸ್ನಾಲಿಟಿ. ದಿಸ್ ಚೈಲ್ಡ್ ವಿಲ್ ಬಿಕಮ್ ವರ್ಲ್ಡ್ ಫೇಮಸ್ ಆ್ಯಸ್ ಟೀಚರ್ ಆಫ್ ಅಲ್ಟಿಮೇಟ್ ಗೋಲ್ ಆಫ್ ಲೈಫ್. ಸೊ ನಾನು ಎಷ್ಟೊಂದು ಜಾತಕಗಳನ್ನು ಮಾಡಿದ್ದೀನಿ, ನಿರ್ಮಾಣ ಮಾಡಿದ್ದೀನಿ, ತಯಾರು ಮಾಡಿದ್ದೀನಿ. ಆದರೆ ಇಂಥ ವ್ಯಕ್ತಿಯ ಜಾತಕ ಎಂದೂ ನಾನು ಮಾಡಿಲ್ಲ. ಇವನ ಮುಂದೆ ಹೋಗಿ ಏನು ಈ ಆಧ್ಯಾತ್ಮಿಕ ಬೋಧನೆಗಳನ್ನು ಪ್ರಸಾರ ಮಾಡುವುದರಲ್ಲಿ ಜಗತ್ ಪ್ರಸಿದ್ಧನಾಗ್ತಾನೆ ಅಂಥೇಳಿ ಆ ಜ್ಯೋತಿಷಿಗಳು ಹೇಳ್ತಾರೆ. ಜ್ಯೋತಿಷಿಗಳು ಹೇಳ್ತಾರೆ. ಮತ್ತು ನಾನು ಹೇಳಿದ್ನಲ್ಲ, ಭಕ್ತಿ ವಿನೋದ್ ಠಾಕೂರರ 13 ಮಕ್ಕಳಿದ್ರಂತೆ. ಆ 13ರಲ್ಲಿ ಎಷ್ಟನೇ ಮಗುವಾಗಿ ಹುಟ್ಟಿದರು? ಸರಸ್ವತಿ ಠಾಕೂರ್ ಅವರು 6ನೇ ಮಗುವಾಗಿ ಹುಟ್ಟಿದರು. ಮತ್ತು 8 ಮಕ್ಕಳಲ್ಲಿ, ಗಂಡು ಮಕ್ಕಳಲ್ಲಿ 4ನೇ ಅವರು. ಮತ್ತು ಭಕ್ತಿ ವಿನೋದ್ ಠಾಕೂರ್ ಅವ್ರದ್ದು ಎರಡು ಮದುವೆ ಆಗಿರುತ್ತೆ. ಮೊದಲನೇ ಹೆಂಡತಿ ಅವರು ತೀರಿ ಹೋಗಿರ್ತಾರೆ. ಅದಕ್ಕೋಸ್ಕರ ಎರಡನೇ ಹೆಂಡತಿಯ 3ನೇ ಮಗುವಾಗಿ ಹುಟ್ಟಿರ್ತಾರೆ. ಇವರ ಹೆಸರು ಏನು? ಬಿಮಲಾ ಪ್ರಸಾದ್ ಅಂಥೇಳಿ ಹೆಸರು. ಭಕ್ತಿ ವಿನೋದ್ ಠಾಕೂರ್ ಅವರ ಮಕ್ಕಳ ಬೇರೆ ಬೇರೆ ಹೆಸರಿತ್ತು. ಏನಂತ ಹೇಳ್ತೇವೆ? ಅವರ ಮಕ್ಕಳ ಹೆಸರು ಏನೇನಿತ್ತು? ಮೊದಲನೇ ಹೆಂಡತಿಯಿಂದ 1 ಮಗು ಆಗಿರುತ್ತೆ. ಅವರ ಹೆಸರು ರಾಧಿಕಾ ಪ್ರಸಾದ್ ಅಂತ ಹೇಳ್ತಾರೆ. ರಾಧಿಕಾ ಪ್ರಸಾದ್ ಅಂದರೆ ಏನು? ಪ್ರಸಾದ ಅಂದರೆ ಏನು? ಕೃಪೆ ಅಥವಾ ಕರುಣೆಗೆ ಪ್ರಸಾದ ಅಂತ ಹೇಳ್ತಾರೆ. ನಾವು ತಿಂತೀವಲ್ಲ, ಅದಕ್ಕೆ ನಾವು ಪ್ರಸಾದ ಅಂತೀವಲ್ಲ, ಅದರ ಅರ್ಥ ಏನದು? ಅದು ಭಗವಂತನ ಕೃಪೆ. ಅದು ಆಹಾರದ ರೂಪದಲ್ಲಿ ಭಗವಂತನ ಕೃಪೆಗೆ ನಾವು ಏನಂತೀವಿ? ಪ್ರಸಾದ ಅಂತ ಹೇಳ್ತೀವಿ. ಸೊ ಅವ್ರು ಏನು ಹೇಳಿದರು? ರಾಧಿಕಾ ಪ್ರಸಾದ್ ಅಂಥೇಳಿ. ಅವರೊಬ್ಬರ ಹೆಸರು ಕಮಲಾ ಪ್ರಸಾದ್ ಅಂಥೇಳಿ ಹೇಳ್ತಾರೆ. ಕಮಲಾದೇವಿ. ಮತ್ತು 3ನೇ ಬಿಮಲಾ ಪ್ರಸಾದ್, ಬರದಾ ಪ್ರಸಾದ್, ಬಿರಜಾ ಪ್ರಸಾದ್, ಲಲಿತಾ ಪ್ರಸಾದ್. ಅವರ ಹೆಣ್ಣು ಮಕ್ಕಳ ಹೆಸರು ಸೌದಾಮಣಿ, ಕಾದಂಬಿನಿ, ಕೃಷ್ಣ ವಿನೋದಿನಿ, ಶ್ಯಾಮ ಸರೋಜಿನಿ, ಹರಿ ಪ್ರಮೋದಿನಿ. ಹೇಗಿದೆ ನೋಡಿ, ತುಂಬ ಚೆನ್ನಾಗಿದೆ ಅಲ್ಲ ಹೆಸರು. ಕೃಷ್ಣ ವಿನೋದಿನಿ, ಶ್ಯಾಮ ಸರೋಜಿನಿ, ಇವೆಲ್ಲ ಕೃಷ್ಣನಿಗೆ ಸಂಬಂಧಪಟ್ಟಿದ್ದದು. ಹರಿ ಪ್ರಮೋದಿನಿ, ಹೀಗೆ. ಅವರ ಹೆಸರುಗಳು. ಇವರಿಗೆ ಬಿಮಲಾ ಪ್ರಸಾದ್ ಅಂಥೇಳಿ ಯಾಕೆ ಹೆಸರು ಕೊಟ್ಟಿದ್ರು? ಭಕ್ತಿ ವಿನೋದ್ ಠಾಕೂರರ ಕನಸಿನಲ್ಲಿ
ಜಗನ್ನಾಥ ಬಂದಾಗ ಅವಾಗೇನು ಕೇಳಿದ್ರು ಭಕ್ತಿವಿನೋದ್ ಠಾಕೂರ್ ಅವರು, ನಮಗೆ ನಿನ್ನ ಸಂಗಡಿಗರಲ್ಲಿ ಒಬ್ಬರನ್ನು ಕಳಿಸ್ಕೊಡಿ ಅಂಥೇಳಿ ಕೇಳಿದರು. ಆವಾಗ ಅವರು ನೀನು ಹೋಗಿ ಬಿಮಲಾದೇವಿಗೆ ಪ್ರಾರ್ಥನೆ ಸಲ್ಲಿಸು ಅಂತ ಹೇಳಿದರು ಜಗನ್ನಾಥ. ಬಿಮಲಾದೇವಿಗೆ ಯಾಕೆ? ಬಿಮಲಾದೇವಿ ಯಾರು? ಅಲ್ಲಿ ನೀವು ಜಗನ್ನಾಥ್ ಪುರಿಗೆ ಹೋದಾಗ ಆ ಜಗನ್ನಾಥ್ ದೇವಸ್ಥಾನದ ಹಿಂಭಾಗದಲ್ಲಿ ಒಂದು ದೇವಿಯ ದೇವಸ್ಥಾನ ಇದೆ. ಆ ದೇವಿಗೆ ಬಿಮಲಾದೇವಿ ಅಂತೇಳಿ, ದುರ್ಗಾದೇವಿಗೆ ಬಿಮಲಾದೇವಿ ಅಂತೇಳಿ ಒಂದು ಹೆಸರು. ಹೀಗೆ ಬಿಮಲಾದೇವಿಯ ದೇವಸ್ಥಾನ ಇದೆ ಅಲ್ಲಿ. ಆ ಬಿಮಲಾದೇವಿಯ ದೇವಸ್ಥಾನ ಅಲ್ಲಿ ಜಗನ್ನಾಥ್ ಪುರಿಯಲ್ಲಿ ಒಂದು ಪರಂಪರೆ ಇದೆ. ಏನಂಥೇಳಿ, ಜಗನ್ನಾಥನಿಗೆ ಭೋಗ ನೈವೇದ್ಯ ಅರ್ಪಣೆ ಆದಾಗ ಅದನ್ನು ಮೊದಲು ತೆಗೆದುಕೊಂಡು ಬಿಮಲಾದೇವಿಗೆ ಅರ್ಪಣೆ ಮಾಡ್ತಾರೆ. ಸಾಮಾನ್ಯವಾಗಿ ಹಿಂದೆ ನಮ್ಮ ವೈದಿಕ ಸಂಸ್ಕೃತಿಯಲ್ಲಿ ಈ ಥರ ಇರಲಿಲ್ಲ. ಎಲ್ಲ ಈಗಿನ ಕಾಲದಲ್ಲಿ ಎಲ್ಲ ಜನ ಏನು ಅನ್ಕೋತಾರೆ, ಎಲ್ಲ ದೇವಿ ದೇವತೆಗಳು ಒಂದೇ ಸಮಾನ. ವಿಷ್ಣು, ಶಿವ, ದುರ್ಗಾ, ಗಣೇಶ ಎಲ್ಲರೂ ಒಂದೇ. ನಿಮ್ಗೆ ಯಾರು ಬೇಕು, ಇದೊಂದು ಮಾರ್ಕೆಟ್ ಥರ. ಯಾರು ಬೇಕಾದವರನ್ನು ಏನು ಮಾಡ್ಕೊಳ್ಳೋದು, ಆಯ್ಕೆ ಮಾಡ್ಕೊಂಡು ನೀವು ಪೂಜೆ ಮಾಡ್ಬೋದು. ಈಗ ಆಧುನಿಕ ಹಿಂದೂ ಧರ್ಮದ ವಿಶೇಷತೆ ಏನಂದರೆ, ಇನ್ನೊಂದಿಷ್ಟು ಮಾಡಿಕೊಂಡು ನೀವು ಏನು ಮಾಡ್ಬೋದು, ಪೂಜೆ ಮಾಡ್ಬೋದು. ಸಾಯಿಬಾಬಾ ಅವರು ಇವರು ಅಂಥೇಳಿ, ಆ ಬಾಬಾ ಈ ಬಾಬಾ, ಅಮ್ಮ ಭಗವಾನ್ ಅಂಥೇಳಿ ಇನ್ನೊಂದಿಷ್ಟು ಮಾಡಿಕೊಂಡು ಈ ಥರ ಪ್ರಚಾರ ಮಾಡ್ತಾಯಿದ್ದಾರೆ. ಎಷ್ಟೋ ಈಗ ಹಿಂದುತ್ವದ ಪ್ರಕಾಂಡ ಏನು ಪ್ರಚಾರಕರು, ಪ್ರಕಾಂಡ ಅಲ್ಲ ಪ್ರಚಂಡ, ಕನ್ನಡದಲ್ಲಿ ಪ್ರಚಂಡ, ಅದು ಪ್ರಕಾಂಡ, ಅದು ಹಿಂದಿ ಅದು ಶಬ್ದ. ಪ್ರಚಂಡ ಪ್ರಚಾರಕರೇನು, ಹಿಂದೂ ಧರ್ಮದಲ್ಲಿ ಯಾವುದೇ ಒಬ್ಬ ಮಹಾಪುರುಷ ಇಲ್ಲ, ಅಥವಾ ಯಾವುದೇ ಒಬ್ಬ ದೇವತೆ ಇಲ್ಲ. ಆದರೆ ವೈದಿಕ ಸಂಸ್ಕೃತಿ ಅಂದರೆ ಕೃಷ್ಣ ಅಥವಾ ವಿಷ್ಣು ಅಥವಾ ಕೃಷ್ಣ, ಅವನಿಂದನೇ ಎಲ್ಲ ಬಂದಿದ್ದು. ಸೊ ಮೂಲ ಕೇಂದ್ರ. ಎಲ್ಲ ವೇದಶಾಸ್ತ್ರಗಳಲ್ಲಿ ದೇವಿ ದೇವತೆಗಳ ಆರಾಧನೆ ಇದೆ. ವೇದಗಳಲ್ಲಿ ದೇವಿ ದೇವತೆಗಳ ಆರಾಧನೆ ಇದೆ. ಅವರು ದೇವಿ ದೇವತೆಗಳು ಯಾರು? ಅವರು ಈ ಬ್ರಹ್ಮಾಂಡವನ್ನು ನಡೆಸಲಿಕ್ಕೆ, ಬ್ರಹ್ಮಾಂಡದ ಸರ್ಕಾರವನ್ನು ನಡೆಸಲಿಕ್ಕೆ, ಬ್ರಹ್ಮಾಂಡದ ಸರ್ಕಾರವನ್ನು ನಡೆಸಲಿಕ್ಕೆ ಭಗವಂತ ನಿಯೋಜಿಸಿದ ಮಂತ್ರಿಗಳ ಥರ ಅವರೆಲ್ಲ ಜೀವಿಗಳು. ನಾವು ಏನಾಗ್ಬೋದು, ಈ ದೇವಿ ದೇವತೆಗಳ ಹುದ್ದೆಗಳನ್ನು ಪಡಿಬೋದು. ನೀವು ಪುಣ್ಯವನ್ನು ಈಗ ಪ್ರತಿಯೊಂದು ಮನ್ವಂತರದಲ್ಲಿ ದೇವಿ ದೇವತೆಗಳು ಬದಲಾವಣೆ ಆಗ್ತಾರೆ. ಆ ಹುದ್ದೆಗಳಿರುತ್ತೆ ಯಾವಾಗಲೂ ಶಾಶ್ವತವಾಗಿ. ಒಂದಿಷ್ಟು ಸ್ಥಾನಗಳು ಶಾಶ್ವತವಾಗಿದೆ. ಶಿವ ರುದ್ರನ ಶಾಶ್ವತ ಸ್ಥಾನ, ದುರ್ಗಾದೇವಿ ಶಾಶ್ವತ ಅದು ಸ್ಥಾನ. ಆದರೆ ಇನ್ನುಳಿದು ಬ್ರಹ್ಮ, ಚಂದ್ರ, ಇಂದ್ರ, ಅಗ್ನಿ ಇವರೆಲ್ಲ ಬದಲಾವಣೆ ಆಗ್ತಾರೆ. ಪ್ರತಿಯೊಂದು ಮನ್ವಂತರದಲ್ಲಿ ಏನೋ ಬದಲಾವಣೆ ಆಗ್ತಾ ಇರ್ತಾರೆ ಅವರು. ಇವರ ಆರಾಧನೆ ಇದೆ, ಅದೆಲ್ಲ ಭೌತಿಕ ಅದು. ಆದರೆ ಆಧ್ಯಾತ್ಮಿಕವಾಗಿ ನಮಗೆಲ್ಲರಿಗೂ ಭಗವಂತ ವಿಷ್ಣುವಿನ ಜೊತೆ ಸಂಬಂಧ ಇದೆ, ಕೃಷ್ಣನ ಜೊತೆ ಸಂಬಂಧ ಇದೆ. ಸೊ ಈ ತತ್ವ ಯಾರಿಗೂ ಗೊತ್ತಿಲ್ಲ ಜನರಿಗೆ. ಅವರು ಶಾಸ್ತ್ರದ ಗಂಧನೂ ಗೊತ್ತಿಲ್ಲ ಈಗಿನ ಕಾಲದಲ್ಲಿ. ಎಲ್ಲ ಈ ಆಧುನಿಕ ಶಿಕ್ಷಣದಿಂದ ಎಲ್ಲ ಭ್ರಮಿತರಾಗಿ ಜನರು ಭ್ರಾಂತಿಗೊಂಡು ಮತ್ತು ಎಲ್ಲ ಸಾಧುಗಳು, ಗುರುಗಳು ಏನೋ ಒಂದು ಧ್ಯಾನ ಯೋಗ ಕಲಿಸಿ ದೊಡ್ಡ ಗುರುಗಳಾಗಿಬಿಡ್ತಾರೆ, ಸದ್ಗುರುಗಳಾಗಿಬಿಡ್ತಾರೆ. ದುಡ್ಡು, ಅದೊಂದು ದೊಡ್ಡ ಕಂಪನಿಗಳು ಅವೆಲ್ಲ. ದುಡ್ಡು ಮಾಡುವ ದೊಡ್ಡ ಬಿಸ್ನೆಸ್ ಮಾಡುವ ಕಂಪನಿಗಳು. ನಾನು ಒಂದೊಂದು ಸಲ ಜೋಕ್ ಮಾಡ್ತಾಯಿರ್ತೀನಿ, ಭಾರತ ಏನೋ ಒಂದು ದೊಡ್ಡ ಸಾಧು ಗುರುಗಳನ್ನು ತಯಾರು ಮಾಡುವ ಫ್ಯಾಕ್ಟ್ರಿ, ಬೇರೆ ದೇಶಗಳಿಗೆ ನಿರ್ಯಾತನೂ ಮಾಡ್ತಾ ಇರ್ತದೆ, ಎಕ್ಸ್ಪೋರ್ಟ್ ಮಾಡ್ತಾ ಇರೋದು. ಪ್ರಭುಪಾದರು ಪಾಶ್ಚಾತ್ಯ ದೇಶಕ್ಕೆ ಹೋಗೋಕ್ಕಿಂತ ಮುಂಚೆ ಎಷ್ಟೋ ಜನ ಹೋಗಿದ್ದಾರೆ ಅಲ್ಲಿ ಸಾಧು. ಅವರೆಲ್ಲ ಮಂತ್ರಗಳನ್ನು ವ್ಯಾಪಾರ ಮಾಡಿ ದುಡ್ಡು ಮಾಡ್ತಾಯಿದ್ರು. ನೀನು ಇಷ್ಟು $, ನನಗೆ ಕೊಡು, ನಾನು ಈ ಮಂತ್ರ ಕೊಡ್ತೀನಿ ನಿನಗೆ ಅಂಥೇಳಿ, ಅಥವಾ ನೀನು ಈ ಧ್ಯಾನ ಮಾಡೋ, ನೀನು ಈ ದೇವರಾಗ್ತೀಯ ಅಂಥೇಳಿ. ಹೀಗೆ ಎನಿವೆ ಆ ಥರ.
ಹೀಗೆ ಬಿಮಲಾದೇವಿ, ಬಿಮಲಾದೇವಿ ಯಾರು? ದುರ್ಗಾದೇವಿ. ಮೊದಲು ನಾನೇನು ಹೇಳ್ತಾ ಇದ್ದೆ ಅಂದರೆ, ಭಗವಂತನಿಗೆ ನೈವೇದ್ಯ ಹಿಡಿದು ಆಮೇಲೆ ದೇವಿ ದೇವತೆಗಳಿಗೆ ಅದನ್ನು ಅರ್ಪಣೆ ಮಾಡ್ತಾಯಿದ್ರು. ದೇವಿ ದೇವತೆಗಳ ಆರಾಧನೆ ಸ್ವತಂತ್ರವಾಗಿ ಆಗ್ತಾ ಇರಲಿಲ್ಲ. ಯಾವಾಗಲೂ ಯಾವುದೇ ದೇವಿ ದೇವತೆಗಳ ದೇವಸ್ಥಾನ ಇದ್ರೂ ಅಲ್ಲಿ ಭಗವಂತನ ಏನಿರ್ತಿತ್ತು? ಶಾಲಿಗ್ರಾಮ, ವಿಷ್ಣು ಶಿಲೆ ಇರ್ತಿತ್ತು ಅಲ್ಲಿ. ಮೊದಲು ವಿಷ್ಣು ಶಿಲೆಗೆ ನೈವೇದ್ಯ ಹಿಡಿದು ಆಮೇಲೆ ಆ ದೇವತೆಗೆ ಏನು ಮಾಡ್ತಿದ್ರು? ನೈವೇದ್ಯನ ಹಿಡ್ತಾಯಿದ್ರು. ಆ ಪರಂಪರೆ ಇತ್ತು. ಅದು ವೇದಗಳಲ್ಲಿ ಆ ಥರ ವರ್ಣನೆ ಆಗಿದೆ. ಯಾವಾಗಲೂ ಯಾವುದೇ ಯಜ್ಞ ಆಗಲಿ, ಪೂಜೆ ಆಗಲಿ, ಕೊನೆಗೆ ಎಲ್ಲ ನಾರಾಯಣನಿಗೇನೋ ಅರ್ಪಣೆ ಮಾಡ್ತಾಯಿದ್ರು. ಎಷ್ಟೋ ಸಲ ಹರೇ ಕೃಷ್ಣ ಮಂತ್ರವನ್ನು ಏನು ಮಾಡ್ತಾರೆ? ಎಲ್ಲ ಮಂತ್ರಗಳನ್ನು ಹೇಳಿ ಹರೇ ಕೃಷ್ಣ ಮಂತ್ರವನ್ನು ಹೇಳ್ತಾಯಿದ್ರು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ. ಹೀಗೆ ಎಲ್ಲ ವೇದಗಳಲ್ಲಿ, ವೇದಶಾಸ್ತ್ರಗಳಲ್ಲಿ ವರ್ಣನೆ ಆಗಿದೆ. ಈಗ ಏನು ಎಲ್ಲ ಅವಿಧಿಪೂರ್ವಕವಾಗಿ ಮಾಡ್ತಾರೆ. ಅವಿಧಿಪೂರ್ವಕ. ಮತ್ತು ಎಲ್ಲ ನಾನ್ ವೇದಿಕ್ ಡಿಟೀಸ್ ಅಂದರೆ ವೇದಶಾಸ್ತ್ರಗಳಲ್ಲಿ ವರ್ಣನೆ ಆಗದೇ ಇರುವ ಎಲ್ಲ ಏನೋ ಮೂರ್ತಿಗಳನ್ನು ಮಾಡಿಕೊಂಡು ಏನು ಮಾಡೋದು? ಪೂಜೆ ಮಾಡೋದು. ಇನ್ನು ನೆಕ್ಸ್ಟ್ ಮೋದಿ ಮೂರ್ತಿ ಒಂದೇ ಉಳಿದಿದೆ ಅನ್ಸುತ್ತೆ. ಇನ್ನು ಆಧುನಿಕ ಭಾರತದಲ್ಲಿ ಮಹಾನ್ ಸಂತ. ಇದನ್ನು ಹೇಳಿದ್ರೂ ತುಂಬ ನಮ್ಮ ಜೀವನ ಕಷ್ಟ ಆಗಿಬಿಡುತ್ತೆ. ಹೀಗೆ ಈಗಿನ ಪರಿಸ್ಥಿತಿ ಇದು. ಅಲ್ಲಿ ಬಿಮಲಾದೇವಿಯ, ಅಲ್ಲಿ ಜಗನ್ನಾಥಪುರಿಯಲ್ಲಿ ಏನು ಪರಂಪರೆ ಇದೆ? ಬಿಮಲಾದೇವಿಗೆ ಮೊದಲು ಅರ್ಪಣೆ ಮಾಡಿ ಆಮೇಲೆ ಅದು ಅಲ್ಲಿ ಆನಂದ ಬಜಾರ್ ಅಂತ ಹೇಳಿ ಇದೆ. ಅದು ದೇವಸ್ಥಾನದಲ್ಲೇ ಅಲ್ಲಿ ಆನಂದ ಬಜಾರ್ದಲ್ಲಿ ಏನು ಜಗನ್ನಾಥನ ಪ್ರಸಾದ ವಿತರಣೆ ಆಗುತ್ತಲ್ಲಿ. ಅಂದರೆ ಈಗ ಮಾರಾಟ ಆಗುತ್ತೆ, ಮೊದಲು ಹಾಗೆ ವಿತರಣೆ ಮಾಡ್ತಾಯಿದ್ರು. ಅಲ್ಲಿ ಜಗನ್ನಾಥನ ಪ್ರಸಾದ ಬರುತ್ತೆ. ಅದು ಮೊದಲು ಯಾರಿಗೆ? ಬಿಮಲಾದೇವಿಗೆ ಅರ್ಪಣೆ ಆಗುತ್ತೆ. ಯಾಕಂದರೆ ಬಿಮಲಾದೇವಿ ಯಾರು? ದುರ್ಗಾದೇವಿ, ಜಗನ್ಮಾತೆ. ಎಲ್ಲರಿಗೂ ತಾಯಿ, ಎಲ್ಲರಿಗೂ ಆಹಾರ ಕೊಡ್ತಾಳಲ್ಲ, ಆ ಥರ ಅವಳು ಏನು ಮಾಡ್ತಾಳೆ? ಎಲ್ಲರಿಗೂ ವಿತರಣೆ ಮಾಡ್ತಾಳೆ. ಜಗನ್ನಾಥನ ಪ್ರಸಾದವನ್ನು ಎಲ್ಲರಿಗೂ ವಿತರಣೆ ಮಾಡ್ತಾಳೆ. ಸೊ ಇವರು ಬಿಮಲಾದೇವಿಯ ಆಶೀರ್ವಾದದಿಂದ ಹುಟ್ಟಿದ್ದಕ್ಕೆ ಇವ್ರ ಹೆಸರು ಏನು ಕೊಡಲಾಗಿತ್ತು? ಬಿಮಲಾ ಪ್ರಸಾದ್ ಅಂಥೇಳಿ ಹೆಸರು ಕೊಡ್ತಾರೆ. ಮತ್ತು ಸಂಕ್ಷೇಪವಾಗಿ ಬಿಮು ಅಂಥೇಳಿ ಅಥವಾ ಬಿನು ಅಂಥೇಳಿ ಇವರಿಗೆ ಕರೀತಾಯಿದ್ರು. ಅವಾಗ ಚಿಕ್ಕಂದಿನಿದ್ದಾಗ ಬಿಮು ಅಥವಾ ಬಿನು ಅಂಥೇಳಿ. ಹೀಗೆ ಬೇರೆ 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 ಹೆಸರು. ಅಥವಾ ನದ ಅಂಥೇಳಿ ಅವರ ಚಿಕ್ಕ ಸಹೋದರರು, ಅವರಿಗೆ ನದ ಅಂದರೆ ಏನು? ನಾಲ್ಕನೆಯ ಸಹೋದರ ಅಂಥೇಳಿ. ಅದಕ್ಕೆ ಬಂಗಾಳಿಯಲ್ಲಿ ನದ ಅಂತ ಹೇಳ್ತಾರೆ. ಯಾರು ನಾಲ್ಕನೆಯ ಸಹೋದರನಾಗಿರ್ತಾನಲ್ಲ ಅವರಿಗೆ ನದ ಅಂಥೇಳಿ. ಸೊ ಹೀಗೆ ನದ ಅಂಥೇಳಿ. ಈಗ ದೀದಿ, ದಾದಾ ಅಂಥೇಳಿ ಕರೀತಾರಲ್ಲ ಬಂಗಾಳದಲ್ಲಿ. ದೀದಿ ಚೀಫ್ ಮಿನಿಸ್ಟರ್ ಇದ್ದಾಳಲ್ಲ, ದೀದಿ. ಆ ಥರ ನದ ಅಂಥೇಳಿ ಏನು ಕರೀತಾಯಿದ್ರು. ಬಿಮು, ಬಿನು ಅಥವಾ ನದ ಅಂಥೇಳಿ ಇವ್ರ ಹೆಸರು. ಆಮೇಲೆ ಇವರಿಗೆ ಭಕ್ತಿ ಸಿದ್ಧಾಂತ ಸರಸ್ವತಿ ಅಂಥೇಳಿ ಯಾರು ಹೆಸರು ಕೊಟ್ಟಿದ್ರು? 17ನೇ ವಯಸ್ಸಿನಲ್ಲಿದ್ದಾಗ ಅವರು ಜ್ಯೋತಿಷ್ ಶಾಸ್ತ್ರಗಳನ್ನು ಅಧ್ಯಯನ ಯಾವಾಗ ಆರಂಭ ಮಾಡಿದರು? 12ನೇ ವರ್ಷದವರು ಇದ್ದಾಗ ಜ್ಯೋತಿಷ್ ಶಾಸ್ತ್ರಗಳನ್ನು ಅಧ್ಯಯನ ಮಾಡಲಿಕ್ಕೆ ಆರಂಭ ಮಾಡಿದರು. ಮತ್ತು ಅವರು 17ನೇ ವರ್ಷದವರಿದ್ದಾಗ ಸಂಸ್ಕೃತ ಭಾಷೆಯಿಂದ ಬಂಗಾಲಿ ಭಾಷೆಗೆ ಈ ಎರಡೂ ಶಾಸ್ತ್ರಗಳನ್ನು ಅವಕ್ಕೆ ಸಿದ್ಧಾಂತ ಶಾಸ್ತ್ರ ಅಂತ ಹೇಳ್ತಾರೆ. ಜ್ಯೋತಿಷ್ ಶಾಸ್ತ್ರಗಳನ್ನು, ಸೂರ್ಯ ಸಿದ್ಧಾಂತ ಮತ್ತು ಸಿದ್ಧಾಂತ ಶಿರೋಮಣಿ ಅಂಥೇಳಿ ಎರಡು ಶಾಸ್ತ್ರಗಳನ್ನು ಅವ್ರು ಏನು ಮಾಡಿದರು? ಬಂಗಾಲಿ ಭಾಷೆಗೆ ಅನುವಾದ ಮಾಡಿ ಅದರ ಮೇಲೆ ವ್ಯಾಖ್ಯಾನ ಬರೀತಾರೆ ಅವರು. ಅದಕ್ಕೋಸ್ಕರ ಅವರಿಗೆ ಏನು ಬಿರುದು ಬಂತು? ಸಿದ್ಧಾಂತ ಸರಸ್ವತಿ ಅಂಥೇಳಿ ಬಿರುದು ಬಂತು. ಆಮೇಲೆ ಅವರು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಿದಾಗ ಗೋಸ್ವಾಮಿ, ಭಕ್ತಿ ಮತ್ತು ಗೋಸ್ವಾಮಿ ಅಂಥೇಳಿ ಅಲ್ಲಿ ಅವರಿಗೆ ಜೋಡಿಸಲಾಯಿತು. ಭಕ್ತಿ ಸಿದ್ಧಾಂತ ಸರಸ್ವತಿ ಗೋಸ್ವಾಮಿ ಠಾಕೂರ್ ಅಂಥೇಳಿ ಅವರ ಹೆಸರು. ಆದರೆ ಅವರು ಹುಟ್ಟಿದಾಗ ಅವರ ಹೆಸರು ಏನಿತ್ತು? ಬಿಮಲಾ ಪ್ರಸಾದ್ ಅಂಥೇಳಿ. ಬಿಮಲಾ ಪ್ರಸಾದ್ ಅಂಥೇಳಿ.
ಮತ್ತು ಅವರು ಭಾರದ್ವಾಜ ಗೋತ್ರದಲ್ಲಿ ಹುಟ್ಟಿದರು. ಇದ್ರ ಬಗ್ಗೆನೂ ವಿಸ್ತಾರವಾಗಿ ಅವರ ವಂಶಾವಳಿಯನ್ನು ವರ್ಣನೆ ಮಾಡಿದೆ, ವರ್ಣನೆಯಾಗಿದೆ ಒಂದು ಕಡೆ. ಹೀಗೆ ಅವರ ಏನು ಆವಿರ್ಭಾವ ಲೀಲೆ ಅಂಥೇಳಿ ನಾವು ಹೇಳ್ಬೋದು. ಶುದ್ಧ ಭಕ್ತರಿಗೆ, ಭಗವಂತನ ಶುದ್ಧ ಭಕ್ತರಿಗೆ ಮತ್ತು ಆಚಾರ್ಯರಿಗೆ ನಾವು ಜನ್ಮ ಅಂಥೇಳಿ ಹೆಚ್ಚು ಉಪಯೋಗ ಮಾಡಲ್ಲ, ಆದರೆ ಒಂದೊಂದು ಬಾರಿ ವ್ಯಾವಹಾರಿಕ ಭಾಷೆಯಲ್ಲಿ ನಾವು ಆ ಥರ ಉಪಯೋಗ ಮಾಡ್ಬೋದು. ಈಗ ಕೃಷ್ಣನಿಗೆ ಜನ್ಮಾಷ್ಟಮಿ ಅಂಥೇಳಿ ನಾವು ಹೇಳ್ತೀವಿ, ಆದರೆ ಕೃಷ್ಣ ಮತ್ತು ಬೇರೆ ಬೇರೆ ಅವನ ಅವತಾರಗಳು, ಅವನ ಶುದ್ಧ ಭಕ್ತರು, ಅವರು ನಮ್ಮ ಥರ ಜನ್ಮ ಪಡೆಯಲ್ಲ. ಅಥವಾ ವಿಶೇಷವಾಗಿ ಆಚಾರ್ಯರ ಸಂದರ್ಭದಲ್ಲಿ ನಾವು ಏನು ಹೇಳ್ತೀವಿ, ಆವಿರ್ಭಾವ ಯಾಕೆ ಅಂತೀವಿ ಅಂದರೆ ಅವರು ಕರ್ಮದ ಫಲದಿಂದಾಗಿ ಅವರ ಜನ್ಮವಾಗಿರೋಲ್ಲ, ಹಿಂದಿನ ಕರ್ಮದ ಫಲದಿಂದಾಗಿ. ಕರ್ಮ ಮತ್ತು ಲೀಲೆಗಳ ನಡುವೆ ಅಂತರ ಇದೆ. ಅದರ ಬಗ್ಗೆ ಭಗವದ್ಗೀತೆಯಲ್ಲಿ ನಾವು ಇನ್ನೊಂದು ಬಾರಿ ಯಾವಾಗಾದರೂ ಚರ್ಚೆ ಮಾಡೋಣ, ಭಗವದ್ಗೀತೆ ಆಧಾರದ ಮೇಲೆ. ಕರ್ಮ ಅಂದರೆ ಏನು, ಲೀಲೆ ಅಂದರೆ ಏನು? ಕರ್ಮ ಅಂದರೆ ಏನು? ನಾವು ಈ ಭೌತಿಕ ಜಗತ್ತಿನಲ್ಲಿ ಯಾವುದೇ ಪಾಪ ಅಥವಾ ಪುಣ್ಯ ಮಾಡ್ತೀವಲ್ಲ, ಅದಕ್ಕೆ ಪ್ರತಿಫಲವಾಗಿ ನಮಗೆ ಮುಂದಿನ ಜನ್ಮ ನಾವು ಪಡಿತೀವಿ. ಅದಕ್ಕೆ ಕರ್ಮ ಅಂತ ಹೇಳ್ತಾರೆ. ಆದರೆ ಭಗವಂತನ ಏನು, ಅವನ ಕಾರ್ಯಗಳು ಏನು, ಅವು ಲೀಲೆಗಳು. ಅವನ ಸ್ವ ಇಚ್ಛೆಯಿಂದ ಯಾವುದೇ ಭೌತಿಕ ನಿಯಮಗಳ ಪ್ರಭಾವ ಇಲ್ಲದೆ ಸ್ವತಂತ್ರನಾಗಿ ಅವನು, ಯಾಕಂದರೆ ಭಗವಂತ ಸ್ವತಂತ್ರ, ಅವನಿಗೆ ಭೌತಿಕ ಜಗತ್ತಿನ ನಿಯಮಗಳು ಅನ್ವಯ ಆಗಲ್ಲ. ಕರ್ಮದ ನಿಯಮ ಅವನ ಮೇಲೆ ಅನ್ವಯ ಆಗಲ್ಲ. ಅವನು ಕರ್ಮದ ನಿಯಮವನ್ನು ಮಾಡಿದವನು. ಆ ಕಾನೂನು ಅಥವಾ ನಿಯಮವನ್ನು ಯಾರು ಮಾಡಿದ್ದು? ಕೃಷ್ಣನೇ ಮಾಡಿದ್ದು, ನಿಯಾಮಕ ಅವನು. ಅದನ್ನು ನಾವು ತಿಳ್ಕೋಬೇಕು. ಈ ಭಗವದ್ಗೀತೆಯಲ್ಲಿ ಅದನ್ನು ಹೇಳಿದೆ. ಒಂದಿಷ್ಟು ವೈದಿಕ ಅನುಯಾಯಿಗಳಲ್ಲಿ ಒಂದಿಷ್ಟು ಕರ್ಮವಾದಿಗಳಂತ ಹೇಳ್ತಾರೆ, ಅವರು ಕರ್ಮ ಮೀಮಾಂಸಕರಂತ ಹೇಳ್ತೀವಿ ನಾವು. ಬೇರೆ ಬೇರೆ ವೈದಿಕ ಅನುಯಾಯಿಗಳಿದ್ದಾರೆ, ಸಾಂಖ್ಯವಾದಿಗಳು, ಯೋಗಿಗಳು, ನ್ಯಾಯವಾದಿಗಳು, ಕರ್ಮವಾದಿಗಳು, ವೈಶೇಷಿಕರು ಅಂಥೇಳಿ ಈ ಷಡ್ ದರ್ಶನಗಳಿದೆಯಲ್ಲ, ಮತ್ತು ವೇದಾಂತಿಗಳು. ಸೊ ಕರ್ಮವಾದಿಗಳು ಏನು ಹೇಳ್ತಾರೆ? ಭಗವಂತನು ಕರ್ಮದ ಅಧೀನದಲ್ಲಿದ್ದಾನೆ, ಕರ್ಮನೇ ಎಲ್ಲದಕ್ಕಿಂತ ಶ್ರೇಷ್ಠ ಅಂತೇಳಿ. ಯಾಕಂದರೆ ವೇದಶಾಸ್ತ್ರಗಳಲ್ಲಿ ಕರ್ಮದ ಬಗ್ಗೆ ಎಷ್ಟು ವಿಸ್ತಾರವಾಗಿ ವರ್ಣನೆಯಾಗಿದೆ ಅಂದರೆ ಅವ್ರೇನು ಅನ್ಕೋತಾರೆ? ಕರ್ಮನೇ ಇದು ಶ್ರೇಷ್ಠ ಎಲ್ಲದಕ್ಕಿಂತ. ನಾವು ಕರ್ಮ ಮಾಡಿದರೆ ಭಗವಂತ ಅದಕ್ಕೆ ಫಲ ಕೊಡಲೇಬೇಕು. ಅವನು ಕರ್ಮದ ಫಲಗಳನ್ನು ಕೊಡುವ ಒಬ್ಬ ಏಜೆಂಟ್ ಆಗಿಬಿಡ್ತಾನೆ ಅವನು, ಭಗವಂತ ಅವರಲ್ಲಿ. ಆದರೆ ಭಗವಂತ ಕರ್ಮದಿಂದ ಅವನೇನು ಸ್ವತಂತ್ರನಾಗಿದ್ದಾನೆ. ಅವನ ಕಾರ್ಯಗಳು, ಲೀಲೆಗಳು, ಅವಕ್ಕೆ ಯಾವುದೇ ಪ್ರತಿಫಲಗಳು ಇರಲ್ಲ. ಭಗವಂತ ಏನೋ ಮಾಡಿದ್ರು, ಈಗ ಒಂದೊಂದು ಬಾರಿ ಒಂದಿಷ್ಟು ಜನ ಏನು ಅನ್ಕೋತಾರೆ, ಕೃಷ್ಣನಿಗೆ ಶಾಪ ಇತ್ತು, ಅವನು ಒಬ್ಬ ಬೇಡನಿಂದ ಅವನು ಕೊಲ್ಲಲ್ಪಟ್ಟ ಅಂಥೇಳಿ, ಅವನು ಯಾಕಂದರೆ ಜೀವನದಾದ್ಯಂತ ಎಲ್ಲ ಪಾಪಗಳನ್ನು ಮಾಡಿದ್ದಾನಂತೆ. ಅಥವಾ ಜೈನರು ಏನು ಅನ್ಕೋತಾರೆ, ಕೃಷ್ಣ ಪಾಪ ಮಾಡಿ ನರಕದಲ್ಲಿದ್ದಾನೆ ಅಂಥೇಳಿ ಅನ್ಕೋತಾರೆ. ಅವನು ಎಷ್ಟೊಂದು ಜನ ಕೊಂದು ಹಾಕಿದ ಅವನು. ಆದರೆ ಕೃಷ್ಣ ಯಾವುದೇ ಕಾರ್ಯ ಮಾಡಿದ್ರೂ ಅದಕ್ಕೆ ಯಾವುದೇ ಪ್ರತಿಫಲ ಇರಲ್ಲ. ಅಂದರೆ ಅವನು ಈ ಕರ್ಮದ ನಿಯಮದ ಮೇಲೆ ಇದ್ದಾನೆ. ಇದನ್ನು ಭಗವದ್ಗೀತೆಯಲ್ಲಿ ತುಂಬ ವಿಸ್ತಾರವಾಗಿ ಚರ್ಚೆ ಆಗಿದೆ. ಹೌದಲ್ಲ? ನಾವು ಒಂದು ಬಾರಿ ಅದನ್ನೇ ಚರ್ಚೆ ಮಾಡೋಣ. ಕರ್ಮದ ನಿಯಮ. ಅದಕ್ಕೋಸ್ಕರ ಕೃಷ್ಣ ಏನು ಹೇಳಿದ್ದ ಭಗವದ್ಗೀತೆಯಲ್ಲಿ? ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸ್ವರ್ಜ. ಯಾರು ನನ್ನ ಜನ್ಮ ಮತ್ತು ಕರ್ಮಗಳನ್ನು ಅಥವಾ ಕಾರ್ಯಗಳನ್ನು ಅಥವಾ ಏನು ಜನ್ಮ ಕರ್ಮ ಚ ಮೇ ದಿವ್ಯಂ, ಆ ಕರ್ಮ ಶಬ್ದ ಅಲ್ಲಿ ವ್ಯಾವಹಾರಿಕವಾಗಿ ಉಪಯೋಗವಾಗಿದೆ. ಅದರ ಅರ್ಥ ಏನು? ಕಾರ್ಯಗಳು ಅಥವಾ ನಾವು ಲೀಲೆಗಳು ಅನ್ನಬಹುದು. ಆ ದಿವ್ಯತೆಯನ್ನು ತತ್ವತ ಯಾರು ತಿಳ್ಕೊತಾರೆ, ಆ ದಿವ್ಯ ಸ್ವಭಾವ, ಕೃಷ್ಣನ ಜನ್ಮ ಮತ್ತು ಕಾರ್ಯಗಳ ದಿವ್ಯ ಸ್ವಭಾವವನ್ನು ತತ್ವದ ಯಾರು ತಿಳ್ಕೊತಾರೆ, ಅವರು ಮತ್ತೆ ಈ ಜಗತ್ತಿನಲ್ಲಿ ಜನ್ಮ ಪಡೆಯಲ್ಲ. ಈಗ ಕೃಷ್ಣನ ಜನ್ಮ ಕರ್ಮಗಳನ್ನು ತತ್ವದ ಯಥಾರೂಪವಾಗಿ ತಿಳ್ಕೊಳ್ಳುವುದರಿಂದನೇ ನಾವು ಮುಕ್ತಿ ಹೊಂದುತ್ತೀವಿ. ಅಂದರೆ
ಕೃಷ್ಣ ಹೇಗೆ ಕರ್ಮದ ನಿಯಮಗಳ ಒಳಗಡೆ ಇರ್ಬೋದು ಅಧೀನವಾಗಿರ್ತಾನೆ ಅವನು? ಅದು ಸಾಧ್ಯ ಇಲ್ಲ, ಹೌದಲ್ಲ? ಯಾರಿಂದ ನಾವು ಕರ್ಮ ಬಂಧನದಿಂದ ಮುಕ್ತಿಯನ್ನು ಹೊಂದುತ್ತೀವಿ, ಅವನು ಹೇಗೆ ಕರ್ಮದ ಒಳಗಡೆ ಇರ್ತಾನೆ, ಅಧೀನವಾಗಿರ್ತಾನೆ? ಅದನ್ನು ನಾವು ಆ ತರ್ಕವನ್ನು ತಿಳ್ಕೋಬೇಕು. ಹೀಗೆ ಅದೇ ಥರ ಭಗವದ್ಭಕ್ತರು ಏನು ಸ್ವತಂತ್ರರಾಗಿರ್ತಾರೆ, ಜೀವಿಗಳಾಗಿದ್ರೂ ಅವರು ಭಗವಂತನ ವ್ಯವಸ್ಥೆಯಿಂದ ಏನು ಅವರು ಕರ್ಮದ ಬಂಧನದಲ್ಲಿ ಇರಲ್ಲ. ಅವರು ಮುಕ್ತ ಜೀವಿಗಳು. ಅವರಿಗೆ ಜೀವನ್ ಮುಕ್ತರು ಅಂತ ಹೇಳ್ತಾರೆ. ಈ ಜಗತ್ತಿನಲ್ಲಿ ಇದ್ರೂ ಅವರು ಮುಕ್ತರು. ಅವರಿಗೆ ಒಂದು ಶಬ್ದ ಇದೆ, ಜೀವನ್ ಮುಕ್ತರು ಅಂಥೇಳಿ. 3 ಥರ ಜೀವಿಗಳ ಬಗ್ಗೆ ವರ್ಣನೆ ಆಗಿದೆ ಶಾಸ್ತ್ರದಲ್ಲಿ. ಬದ್ಧ ಜೀವಿಗಳು ಅಂದರೆ ನಮ್ಮ ಥರ ಎಲ್ಲ, ನಾವು ಭೌತಿಕ ಬಂಧನದಿಂದ ಕರ್ಮದ ನಿಯಮದಿಂದ ನಾವು ಬಂಧಿತರಾಗಿರ್ತೀವಿ. ನಾವು ಅದಕ್ಕೋಸ್ಕರ ನಮಗೆಲ್ಲರಿಗೂ ಬದ್ಧ ಜೀವಿ ಅಂತ ಹೇಳ್ತಾರೆ. ಮತ್ತು ಇನ್ನೊಂದಿಷ್ಟು ಜೀವಿಗಳು ಮುಕ್ತ ಜೀವಿಗಳು. ಅವರು ಮುಕ್ತರಾಗಿರ್ತಾರೆ, ಭಗವಂತನ ಧಾಮದಲ್ಲಿ ಭಗವಂತನ ಲೀಲೆಗಳಲ್ಲಿ ಭಾಗವಹಿಸುತ್ತಾರೆ. ಇವ್ರ ನಡುವೆ ಇನ್ನೊಂದು ಪ್ರಕಾರದ ಜೀವಿಗಳಿರ್ತಾರೆ, ಅವರಿಗೆ ಜೀವನ್ ಮುಕ್ತರಿರ್ತಾರೆ. ಅವರು ಈ ಜಗತ್ತಿನಲ್ಲಿ ಇದ್ರೂ ಮುಕ್ತರಾಗಿರ್ತಾರೆ ಅವರು. ಸೊ ಭಗವದ್ಭಕ್ತರು ಏನು ಜೀವನ್ ಮುಕ್ತರು, ಶುದ್ಧ ಭಕ್ತರು, ಆಚಾರ್ಯರು, ಅವರು ಜೀವನ್ ಮುಕ್ತರಾಗಿರ್ತಾರೆ ಅವರು. ಅದನ್ನು ಭಗವದ್ಗೀತೆಯಲ್ಲಿ 9ನೇ ಅಧ್ಯಾಯದಲ್ಲಿ ಅವರಿಗೆ ಮಹಾತ್ಮ ಅಂತ ಹೇಳ್ತಾರೆ. ಮಹಾತ್ಮ ಅಂದರೆ ಯಾವುದೇ ಒಬ್ಬ ರಾಜಕಾರಣಿ, ಸ್ವತಂತ್ರ ಹೋರಾಟಗಾರನಿಗೆ ಮಹಾತ್ಮ ಅನ್ನಲ್ಲ. ಭಗವದ್ಗೀತೆಯಲ್ಲಿ ಆ ಥರ ವರ್ಣನೆ ಆಗಿಲ್ಲ. ಭಗವದ್ಗೀತೆಯಲ್ಲಿ ಏನು ವರ್ಣನೆ ಆಗಿದೆ? ಮಹಾತ್ಮನಸ್ತು ಮಾಂ ಪಾರ್ಥ ದೈವಿಂ ಪ್ರಕೃತಿಮಾಶ್ರಿತ ಭಜಂತ್ಯನನ್ಯ ಮನಸ್ಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಯಾರು ನನ್ನ ಅನನ್ಯ ಭಜನೆಯಲ್ಲಿ ತೊಡಗಿರ್ತಾರೆ, ಅನನ್ಯ ಭಾವದಿಂದ ಕೃಷ್ಣನ ಸೇವೆಯಲ್ಲಿ ತೊಡಗಿರ್ತಾರೆ, ಅವರು ಮಹಾತ್ಮರು. ಮತ್ತು ಅವರು ದೈವಿ ಶಕ್ತಿಯ ಅಧೀನದಲ್ಲಿರ್ತಾರೆ, ಭೌತಿಕ ಶಕ್ತಿಯ ಅಧೀನದಲ್ಲಿ ಇರಲ್ಲ. ಮಹಾತ್ಮ ಅನಸ್ತು ಮಾಂ ಪಾರ್ಥ ದೈವಿಂ ಪ್ರಕೃತಿಂ ಆಶ್ರಿತ ಭಜಂತ್ಯನನ್ಯ ಮನಸ್ಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ನಾನೇ ಎಲ್ಲ ಲೋಕಗಳ ಎಲ್ಲ ಜೀವಿಗಳ ಮೂಲ ಉದ್ಗಮ ಅಂಥೇಳಿ ಅವರು ಅನನ್ಯ ಭಾವದಲ್ಲಿ ಭಗವಂತನಲ್ಲಿ ಸೇವೆಯಲ್ಲಿ ತೊಡಗಿರ್ತಾರೆ. ಮತ್ತು ಮುಂದಿನ ಶ್ಲೋಕದಲ್ಲಿನೂ ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತ ಅಂಥೇಳಿ, ಹೀಗೆ ಸತತಂ ಕೀರ್ತಯಂತೋ ಮಾಂ, ಸತತವಾಗಿ ಯಾವಾಗಲೂ ನಿರಂತರವಾಗಿ ಭಗವಂತನ ಸಂಕೀರ್ತನೆಯಲ್ಲಿ ತೊಡಗಿರ್ತಾರೆ. ಇಂಥ ಮಹಾತ್ಮರು ತುಂಬ ದುರ್ಲಭರು. ಸ ಮಹಾತ್ಮ ಸುದುರ್ಲಭ ಅಂಥೇಳಿ ಕೃಷ್ಣ ಮತ್ತೆ ಮತ್ತೆ ಮಹಾತ್ಮರ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಇಂಥ ಸರಸ್ವತಿ ಠಾಕೂರ್ ಅವರು ಏನು ಒಬ್ಬ ಮಹಾನ್ ಆಚಾರ್ಯರು. ಸೊ ಇಂದು ಅವರ ಆವಿರ್ಭಾವ ದಿನ. ಹರೇ ಕೃಷ್ಣ 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 ಹರೇ ರಾಮ. ಸೊ ಪ್ರಶ್ನೆ ಬೇಡ, ಕೀರ್ತನೆ ಮಾಡೋಣ.